ನಮಸ್ಕಾರ ಎಲ್ರಿಗೂ. ಈ ಚಾಪ್ಟರಲ್ಲಿ ನಾವು ವಾಟರ್ ರಿಸೋರ್ಸ್ ಆಫ್ ಕರ್ನಾಟಕ ನೋಡ್ಕೊಳ್ಳೋಣ. ಅದಾದಮೇಲೆ ಲ್ಯಾಂಡ್ ರಿಸೋರ್ಸು ಕೂಡ ನಾವು ನೋಡ್ಕೊಂಡಿರೋಣ. ಅದರಲ್ಲಿ ನಮಗೆ ಅಗ್ರಿಕಲ್ಚರು ಮತ್ತು ಬೇರೆ ಎಲ್ಲದು ಕೂಡ ಅದರಲ್ಲಿ ಕವರ್ ಆಗಿರುತ್ತೆ. ಸೊ ಫಸ್ಟು ನಾವು ಆ್ಯಕ್ಚುಲಾಗಿ ಕರ್ನಾಟಕದ್ದು ರಿವರ್ ಸಿಸ್ಟಮ್ ನಾವು ಇಲ್ಲಿ ನೋಡ್ಕೋಬೇಕು ಅಂತಂದರೆ, ಸೊ ಇಲ್ಲಿ ನೋಡಿ ಮೆನ್ಷನ್ ಮಾಡ್ಕೊಂಡಿರೋವಂಥದ್ದು ರಿವರ್ಸು ಮೇನ್ ಸೋರ್ಸ್ ಇರುತ್ತೆ ನೀರಿಂದು ಅಂತ ಹೇಳ್ಬಿಟ್ಟೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ 2 ಗ್ರೂಪಲ್ಲಿ ಡಿವೈಡ್ ಮಾಡ್ಕೊಂಡಿರೋವಂಥದ್ದು ಇದರಲ್ಲಿ, ಆಯಿತಾ. ಸೊ ವಾಟರ್ ರಿಸೋರ್ಸ್ ಅಂತ ಹೇಳಿ ಬಂದ ತಕ್ಷಣ ಇದರಲ್ಲಿ 2 ಗ್ರೂಪಲ್ಲಿ ಡಿವೈಡ್ ಮಾಡ್ಕೊಂಡಿರುವಂಥದ್ದು. ಒಂದು ಬಂದ್ಬಿಟ್ಟು ನಮಗೆ ಈಸ್ಟಿಗೆ ಫ್ಲೋ ಆಗುವಂಥ ರಿವರ್ಸು, ಇನ್ನೊಂದು ಬಂದು ನಮಗೆ ವೆಸ್ಟ್ ಫ್ಲೋ ಆಗುವಂಥ ರಿವರ್ಸು, ಆಯಿತಾ. ಈ ಚಾಪ್ಟ್ರಲ್ಲಿ ನಾವು ಬೇರೆ ಟ್ರಿಬ್ಯೂಟರೀಸು ಅಂತಂದರೆ ನಮಗೆ ಗೋದಾವರಿ ಆಗಿರಲಿ, ಕೃಷ್ಣ ಆಗಿರಲಿ ಎಲ್ಲದ್ರದ್ದು ಟ್ರಿಬ್ಯೂಟರೀಸ್ಗೆ ಶಾರ್ಟ್ಕಟ್ಟು ನಿಮಾನಿಕ್ಕು ಕೂಡ ನಾವು ನೋಡ್ಕೊಂಡಿರೋಣ. ಬಟ್ ಇವಾಗ ಸದ್ಯಕ್ಕೆ ಇದರಲ್ಲಿ ಏನು ಹೇಳ್ತಾ ಇದೆ, ಟೆಕ್ಸ್ಟ್ ಬುಕ್ಕಲ್ಲಿ ಏನು ಹೇಳ್ತಾ ಇದೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿರೋಣ ನಾವು. ಸೊ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಇರುತ್ತೆ, ಅದಾದಮೇಲೆ ನಮಗೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸು ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಕ್ಯಾಟಗರೀಸ್ ಏನು ಕೊಡುತ್ತೆ ನಮಗೆ. ಸೊ ಕ್ಯಾಟಗರೀಸಲ್ಲಿ ನೋಡಿ, ನಮಗೆ ಈಸ್ಟ್ ಕಡೆ ಹೋಗುವಂಥ ರಿವರ್ಸು ಅದು ಕೃಷ್ಣ, ಕಾವೇರಿ, ಪೆಣ್ಣಾರು ಮತ್ತು ಪಾಲಾರ್ ರಿವರ್ಸು, ಇವೆಲ್ಲದೂ ಕೂಡ ನಮಗೆ ಈಸ್ಟ್ ಕಡೆಗೆ ಫ್ಲೋ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಕೃಷ್ಣ ಸೆಕೆಂಡ್ ಇಂಪಾರ್ಟೆಂಟ್ ರಿವರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊತಾ ಇದ್ದಾರೆ. ಬಟ್ ಇದಕ್ಕಿಂತ ಬೆಟರ್ ಕ್ಲಾಸಿಫಿಕೇಷನ್ ನಾವು ಎಕ್ಸಾಮಿನೇಷನಲ್ಲಿ ನೋಡ್ಕೋಬೇಕು ಅಂತಂದರೆ ಇದು ನಮಗೆ ಸಾಕಾಗ್ತಾ ಇರಲ್ಲ. ಇವಾಗ ನಾವು ಈ ಕ್ಯಾಟಗರಿ ನೋಡ್ಕೊಳ್ಳೋಂಥದಕ್ಕಿಂತ ನಾವು ಆ್ಯಕ್ಚುಲಾಗಿ ನೋಡ್ಕೋಬೇಕು ಅಂತಂದರೆ ಮೇನು ಇಂಪಾರ್ಟೆಂಟ್ ರಿವರ್ಸ್ ನೋಡ್ಕೊಂಡ್ಬಿಟ್ರಣ. ಸೊ ಟಾಪಿಂದ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟು ಬಂದು ನಮಗೆ ಕೃಷ್ಣ ರಿವರ್ ಸಿಸ್ಟಮ್ ಬಂದಿರುತ್ತೆ, ಕರೆಕ್ಟ್ ಅಲ್ಲ. ಸೊ ಕೃಷ್ಣ ರಿವರಿನ ಟ್ರಿಬ್ಯೂಟರೀಸ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಕೃಷ್ಣ ರಿವರ್ ಆದಮೇಲೆ ಬಂದ್ಬಿಟ್ಟು ನಮಗೆ ಕಾವೇರಿ ಬಗ್ಗೆ ನೋಡ್ಕೊಂಡಿರೋಣ, ಆಯಿತಾ. KAVERY ಇಲ್ಲ ಅಂತಂದರೆ RY, ಆಯಿತಾ. ಸೊ ನೆಕ್ಸ್ಟ್ ಒಂದು ಬಂದು ನಮಗೆ ಗೋದಾವರಿ ರಿವರ್ ಸಿಸ್ಟಮು ನೋಡ್ಕೊಂಡಿರೋಣ. ಅದಾದಮೇಲೆ ನಮಗೆ ಇಲ್ಲಿ ನಂದಿದುರ್ಗ, ಆಯಿತಾ. ನಂದಿದುರ್ಗ ಲಾಸ್ಟಲ್ಲಿ ನಾವು ಕೆಲವೊಂದು ಈಸ್ಟಿಗೆ ಫ್ಲೋ ಆಗುವಂಥ ರಿವರ್ಸು ಇನ್ನೊಂದು ಸರಿ ನಾವು ನೋಡ್ಕೊಂಡಿರೋಣ, ಆಯಿತಾ. ಸೊ ಈಸ್ಟ್ ಕಡೆಗೆ ಹೋಗುವಂಥದ್ದು ರಿವರ್ಸು ಬೇರೆ ನೋಡ್ಕೊಂಡಿರೋಣ. ಸೊ ಇವಾಗ ಫಸ್ಟನ್ನು ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಕೃಷ್ಣ ರಿವರ್ ಸಿಸ್ಟಮ್ ನಾವು ಸ್ಟಾರ್ಟ್ ಮಾಡ್ಕೋಬೇಕು, ಕರೆಕ್ಟಾ. ಸೊ ಕೃಷ್ಣ ರಿವರ್ ಸಿಸ್ಟಮ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಫಸ್ಟ್ ರಿವರ್ ರಿಲೇಟೆಡ್ ಎಕ್ಸಾಮಲ್ಲಿ ಏನು ಕ್ವೆಶನ್ ಕೇಳ್ತಾರೆ, ರಿವರ್ ರಿಲೇಟೆಡ್ ನಮಗೆ ಎಕ್ಸಾಮಲ್ಲಿ ಕೇಳುವಂಥದ್ದು ಇಂಪಾರ್ಟೆಂಟ್ ಏನು ಅಂತಂದರೆ ಟ್ರಿಬ್ಯೂಟರೀಸು, ಅದು ಲೆಫ್ಟ್ ಬ್ಯಾಂಕ್ ಯಾವುದು, ರೈಟ್ ಬ್ಯಾಂಕ್ ಯಾವುದು ಅಂತ. ಸೊ ಈಗ ಫಸ್ಟ್ ನಾವು ಲೆಫ್ಟ್ ಬ್ಯಾಂಕ್ ಯಾವುದು, ರೈಟ್ ಬ್ಯಾಂಕ್ ಯಾವುದು ಅಂತ ತಿಳ್ಕೊಳ್ಬೇಕು. ಹೆಂಗೆ ಅಂತಂದರೆ ರಿವರು ಯಾವ ಕಡೆಗೆ ಫ್ಲೋ ಆಗ್ತಿದೆಯಲ್ಲ ಆ ಡೈರೆಕ್ಷನಿಗೆ ಇರುವಂಥದ್ದು ರೈಟು ಲೆಫ್ಟು, ಕರೆಕ್ಟಾ. ಸೊ ಈಗ ಗಂಗಾ ಈ ಕಡೆಯಿಂದ ಹೀಗೆ ಫ್ಲೋ ಆಗ್ತಿದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿರಿ, ಆಯಿತಾ. ಡೈರೆಕ್ಷನ್ ಇದಿದೆ. ಆವಾಗ ಈ ಕಡೆಯಿಂದ ಬಂದ್ಬಿಟ್ಟು ಜಾಯಿನ್ ಆಗುವಂಥದ್ದನ್ನ ನಾವು ರೈಟ್ ಬ್ಯಾಂಕ್ ಅಂತ ಆಗ್ಬಿಟ್ಟು ಕರಿತೀವಿ. ಈ ಕಡೆಯಿಂದ ಬಂದು ಜಾಯಿನ್ ಆಗೋಂಥದ್ದಕ್ಕೆ ನಾವು ಲೆಫ್ಟ್ ಬ್ಯಾಂಕ್ ಅಂತ ಆಗ್ಬಿಟ್ಟು ಕರಿತೀವಿ. ಅದೇ ನಾವು ಎಕ್ಸಾಂಪಲ್ ಇಲ್ಲಿ ಬ್ರಹ್ಮಪುತ್ರ ರಿವರ್ ನೋಡ್ಕೋಬೇಕು ಅಂತಂದರೆ, ಸೊ ಇದಕ್ಕೆ ನಮಗೇನಾಗುತ್ತೆ, ಡೈರೆಕ್ಷನ್ ಇರುವಂಥದ್ದು ಇಲ್ಲಿ, ಡೈರೆಕ್ಷನ್ ಈ ಕಡೆ ಡೈರೆಕ್ಷನಲ್ಲಿದೆ. ಸೊ ಇದಕ್ಕೆ ಈ ಕಡೆಯಿಂದ ಬಂದು ಜಾಯಿನ್ ಆಗೋದಕ್ಕೆ ನಾವು ರೈಟ್ ಅಂತ ಹೇಳ್ಬಿಟ್ಟು ಕರಿತೀವಿ, ಈ ಕಡೆಯಿಂದ ಬರೋದಕ್ಕೆ ನಾವು ಲೆಫ್ಟ್ ಅಂತ ಹೇಳಿ ಕರಿತೀವಿ. ಸೊ ಡಿಫ್ರೆನ್ಸ್ ಒಂದು ಕಡೆ ಗೊತ್ತಿರಬೇಕು ನಮಗೆ ಅಂತಂದರೆ ಡೈರೆಕ್ಷನ್ ಆಫ್ ಫ್ಲೋ. ಅದಕ್ಕೋಸ್ಕರನೇ ಇಲ್ಲೂ ಕೂಡ ಮೆನ್ಷನ್ ಮಾಡಿರೋವಂಥದ್ದು ಈಸ್ಟ್ ಫ್ಲೋಯಿಂಗು ವೆಸ್ಟ್ ಫ್ಲೋಯಿಂಗ್ ಅಂತ ಹೇಳಿ. ಯಾಕಂತಂದರೆ ಅದ್ರ ಬೇಸಿಸ್ ಮೇಲೆ ನಮಗೆ ಲೆಫ್ಟ್ ಸೈಡ್ ಟ್ರಿಬ್ಯೂಟರೀಸ್ ಯಾವುದು, ರೈಟ್ ಸೈಡ್ ಟ್ರಿಬ್ಯೂಟರೀಸ್ ಯಾವುದು ನೋಡ್ಕೊಂಡಿರೋಕ್ಕಾಗಿರುತ್ತೆ. ಈಗ ಫಸ್ಟು ಒಂದು ಕ್ಲಿಯರ್ ಐಡಿಯಾ ತೊಗೊಂಡಿರೋಣ ನಾವು, ಯಾವ ಥರ ನಮಗೆ ರಿವರ್ ಸಿಸ್ಟಮು ಎಲ್ಲೆಲ್ಲಿ ಇರೋವಂಥದ್ದು ಅಂತ ಹೇಳ್ಬಿಟ್ಟು, ಆಯಿತಾ. ಫಸ್ಟು ನಮಗೆ ಇಲ್ಲಿರುವಂಥದ್ದು ಗೋದಾವರಿ, ಆಯಿತಾ. ಫಸ್ಟು ನಾವು ಗೋದಾವರಿ, ಸೊ ಗೋದಾವರಿ ಫಸ್ಟ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಬರೋವಂಥದ್ದು ನಮಗೆ ಕೃಷ್ಣ, ಆಯಿತಾ. ಲಾಸ್ಟಲ್ಲಿ ನಮಗೆ ಇಲ್ಲಿಂದ ಹರಿಯುವಂಥದ್ದು ಇಲ್ಲಿ ಕಾವೇರಿ. ಇದು ತಿಳ್ಕೊಂಡಿರ್ಬೇಕು ನೀವು. ಫಸ್ಟ್ ಗೋದಾವರಿ ಬರುತ್ತೆ, ಅದಾದಮೇಲೆ ಕೃಷ್ಣ, ಅದರ ಕೆಳಗಡೆಗೆ ಬರುವಂಥದ್ದು ನಮಗೆ ಕಾವೇರಿ. ಸೊ ಅದಕ್ಕೆ ನಾವು ಫಸ್ಟು ಇಲ್ಲಿ ಕೃಷ್ಣ ರಿವರ್ ಸಿಸ್ಟಮ್ ನೋಡ್ಕೊತಾ ಇದ್ದೀವಿ. ಇದ್ರ ಬದಲು ಒಂದು ಕೆಲಸ ಮಾಡೋಣ, ನಾವೇನು ಮಾಡೋಣ ಅಂತಂದರೆ ಗೋದಾವರಿಯಿಂದನೇ ಸ್ಟಾರ್ಟ್ ಮಾಡೋಣ. ಯಾಕಂತಂದರೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಅಷ್ಟೊಂದೇನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾವು ಫಸ್ಟು ಗೋದಾವರಿ ರಿವರ್ ಸಿಸ್ಟಮಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಇದು ನಿಮಗೆ ಇನ್ನೂ ಈಸಿಯಾಗಿ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಸೊ ಗೋದಾವರಿ ರಿವರ್ ಸಿಸ್ಟಮು. ಈಗ ಫಸ್ಟ್ ಕ್ವೆಶನು ನಮಗೆ, ಗೋದಾವರಿ ಏನಾದರೂ ನಮಗೆ ಕರ್ನಾಟಕದಲ್ಲಿ ಪಾಸ್ ಆಗುತ್ತಾ ಅಂತ ಆಗ್ಬಿಟ್ಟು, ಕರೆಕ್ಟ್ ಅಲ್ಲ. ಸೊ ಗೋದಾವರಿ ಕರ್ನಾಟಕದಲ್ಲಿ ಪಾಸ್ ಆಗುತ್ತಾ ಅಂತ ಹೇಳ್ಬಿಟ್ಟು, ಸೊ ಗೋದಾವರಿ ಕರ್ನಾಟಕದಲ್ಲಿ ಪಾಸ್ ಆಗುತ್ತೆ. ಯಾವುದು 2 ಇಂಪಾರ್ಟೆಂಟ್ ರಿವರ್ಸು ಅಂತ ಆಗ್ಬಿಟ್ಟು ಕೂಡ ನಾವು ನೋಡ್ಕೊಳ್ಳೋಣ. ಫಸ್ಟು ಇಮೇಜ್ ನೋಡಿಕೊಂಡು ಶಾರ್ಟ್ಕಟ್ ನೋಡ್ಕೊಳ್ಳೋಣ ಹೆಂಗೆ ನೆನ್ಪಿಟ್ಕೊಂಡಿರೋದು ಅಂತ. ಸೊ ಈಗ ನಮಗಿಲ್ಲಿ ಫ್ಲೋ ಆಗ್ತಿರೋಂಥದ್ದು ಗೋದಾವರಿ,
ಕರೆಕ್ಟ್ ಅಲ್ಲ? ಸೊ ನಿಮಗೆ ಇಲ್ಲಿ ಕಾಣ್ತಾನೂ ಕೂಡ ಇರ್ಬೋದು. ಸೊ ಇಲ್ಲಿ ನೋಡಿ ಫ್ಲೋ ಬಂದ್ಬಿಟ್ಟು ನಮಗೆ ಈ ಥರ ಇರೋವಂಥದ್ದು. ಇಲ್ಲಿ ಹೋಗಿ ಆಂಧ್ರ ಪ್ರದೇಶವರೆಗೂ ಕೂಡ ನಮಗೆ ಫ್ಲೋ ಆಗ್ತಾ ಇದೆ. ಸೊ ನೋಡಿ ಸುಮಾರು ರಿವರ್ಸ್ಗಳು ಕೂಡ ಜಾಯಿನ್ ಆಗ್ತಾ ಇದ್ದಾವಲ್ಲ. ಸೊ ಅದಕ್ಕೋಸ್ಕರ ಹೆಂಗೆ ನೆನ್ಪಿಟ್ಕೊಂಡಿರೋವಂಥದ್ದು? ಸೊ ನಾವು ನೆನ್ಪಿಟ್ಕೊಂಡಿರೋವಂಥದ್ದು ಹೆಂಗೆ ಅಂತಂದರೆ ಇದಕ್ಕೆ ಡಿ ಪಿ, ಪೆನ್ನು, ಆಯಿತಾ, ವಾರು, ವಿನ್, ಆಯಿತಾ. ಇದನ್ನು ನೀವು ಏನಾದರೂ ಒಂದು ಶಾರ್ಟ್ಕಟ್ ಮಾಡ್ಕೊಂಡಿರಿ. ಬಟ್ ಈಗ ಸದ್ಯಕ್ಕಿರುವಂಥದ್ದು ಹಿಂಗೆ ಡಿ ಪಿ ಅಂತ ಆಗ್ಬಿಟ್ಟು ಮಾಡಿದ್ದೀನಿ ನಾನು. ಡಿ ಪಿ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರುತ್ತಲ್ಲ, ಡಿಸ್ಪ್ಲೇ ಪಿಕ್ಚರು ಆ ಥರದ್ದೆಲ್ಲ ಅಂತ. ಸೊ ಅದಕ್ಕೆ ಡಿ ಪಿ, ಪೆನ್ನು, ವಾರು, ವಿನ್ಸ್ ಅಂತ ಆಗ್ಬಿಟ್ಟು, ಆಯಿತಾ. ಸೊ ಇದು ಬಂದ್ಬಿಟ್ಟು ನಮಗೆ ಲೆಫ್ಟ್ ಬ್ಯಾಂಕಲ್ಲಿ ಇರುವಂಥ ಟ್ರಿಬ್ಯೂಟರೀಸು, ಆಯಿತಾ, ಲೆಫ್ಟ್ ಬ್ಯಾಂಕಲ್ಲಿ. ಸೊ ನಾವು ರಿವರಿನ ಫ್ಲೋ ಹೆಂಗೆ ನೋಡ್ಕೊಂಡಿದ್ದೀವಿ, ಹೀಗೆ ನೋಡ್ಕೊಂಡಿದ್ದೀವಿ ನಾವು. ರಿವರಿನ ಫ್ಲೋ ಈ ಕಡೆ ರೈಟ್ ಸೈಡಲ್ಲಿ ಹೋಗ್ತಾ ಇದೆ, ಕರೆಕ್ಟಾ. ಸೊ ಅದಕ್ಕೆ ಈ ಕಡೆಯಿಂದ ಬರುವಂಥದ್ದಕ್ಕೆ ನಾವು ಲೆಫ್ಟ್ ಬ್ಯಾಂಕ್ ಅಂತ ಆಗ್ಬಿಟ್ಟು ಕರಿತೀವಿ, ಕರೆಕ್ಟ್ ಅಲ್ಲ? ಲೆಫ್ಟ್ ಸೈಡಿಂದ ಜಾಯ್ನ್ ಆಗ್ತಾ ಇರುತ್ತೆ. ಸೊ ರೈಟ್ ಬ್ಯಾಂಕಿಂದು ನಮಗೇನು ಅಷ್ಟೊಂದೇನು ಟೆನ್ಷನ್ ಇಲ್ಲ, ಯಾಕಂತಂದರೆ ರೈಟ್ ಬ್ಯಾಂಕಲ್ಲಿ ಮೂರೇ ಇರೋಂಥದ್ದು. ಇಲ್ಲಿ ನೋಡಿ, ಇಲ್ಲಿ ನಮಗೆ ಪ್ರವರ, ಮಾಂಜರ, ಅದಾದಮೇಲೆ ಮಾನ್ಯರ್ ಅಂತ ಇರುತ್ತೆ. ಸೊ ಅಕಸ್ಮಾತ್ ನಮಗೇನಾದರೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ಕೊಟ್ಟಿದ್ರೂ ಕೂಡ ನಮಗೆ ಈಸಿಯಾಗಿ ರೆಕಗ್ನೈಸ್ ಮಾಡ್ಕೊಂಡಿರ್ಬೋದು. ಓಕೆ, ಈಗ ಡಿ ಪಿ ಬಗ್ಗೆ ನೋಡ್ಕೊಂಡಿರೋಣ ನಾವು. ಫಸ್ಟ್ ಒನ್ನು ಇಲ್ಲಿ ಡಿ ಅಂತಂದರೆ ನಮಗೇನಾಗುತ್ತೆ, ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಅರೇಂಜ್ ಮಾಡಬೇಕಂದ್ರೂ ಕೂಡ ಇದೇ ಆರ್ಡ್ರಲ್ಲಿ ಇರೋದು. ಅಂತಂದರೆ ಏನು ಬೇರೆ ಥರ ಆರ್ಡರ್ ಏನು ಮಾಡಿಲ್ಲ ಇದನ್ನು. ಸೊ ಪ್ರಾಪರಾಗಿ ಒಂದು ಲೆಫ್ಟ್ ಸೈಡಿಂದ ರೈಟು ಫಸ್ಟಿಂದ ಲಾಸ್ಟ್ವರೆಗೂ ಯಾವ್ದಾವ್ದು ಜಾಯ್ನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರೋದು ಇದರಲ್ಲಿ. ಡಿ ಅಂತಂದರೆ ನಮಗೆ ಫಸ್ಟು ದೂದ್ನ ರಿವರ್ ಆಗುತ್ತೆ. ಡಿ ಅಂತಂದರೆ ದೂದ್ನ ರಿವರ್ ಆಗುತ್ತೆ. ಪಿ ಅಂತಂದರೆ ನಮಗೆ ಪೂರ್ಣ ಆಗುತ್ತೆ, ಆಯಿತಾ. ಪಿ ಅಂತಂದರೆ ನಮಗೆ ಪೂರ್ಣ ಆಗುತ್ತೆ, ದೂದ್ನ ಪೂರ್ಣ. ಇಲ್ಲಿಂದ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಇದು ಬಂದ್ಬಿಟ್ಟು ನಮಗೆ ಪೇನ್ಗಂಗಾ. ಸುಮಾರು ಸರಿ ಎಕ್ಸಾಮಲ್ಲಿ ಇದನ್ನು ಕೇಳಿದ್ದಾರೆ. ಪೇನ್ಗಂಗಾ ಕೃಷ್ಣ ಟ್ರಿಬ್ಯೂಟರಿನ ನಮಗೆ ಗೋದಾವರಿ ಟ್ರಿಬ್ಯೂಟರಿನ ಅಂತ ಹೇಳ್ಬಿಟ್ಟು, ಆಯಿತಾ. ಪಿ ಅಂತಂದರೆ ಪೇನ್ಗಂಗಾ ಆಗುತ್ತೆ. ಸೊ ಪಿ ಇ ನಮಗೆ ಪೇನ್ಗಂಗಾಗೆ ಇಲ್ಲಿ ಮುಗಿದೋಗ್ಬಿಡ್ತು ನೋಡಿ. ಪಿ ಇ ಎನ್ನು ಪ್ರಾಪರಾಗಿ ನಮಗೆ ಕವರ್ ಆಗೋಗ್ಬಿಡ್ತು ಪೇನ್ಗಂಗಾ ಅಂತ ಹೇಳ್ಬಿಟ್ಟು. ಡಬ್ಲ್ಯೂ ಎ ಆರ್ ವಾರ್ ಅಲ್ವಾ. ಸೊ ವಾರ್ ಅಂತಂದರೆ ವಾರ್ಧಾ ನದಿ, ಆಯಿತಾ, ವಾರ್ಧಾ ನದಿ. ಪೆನ್ ಅಂತಂದರೆ ನಮಗೆ ಪೇನ್ಗಂಗಾ ಬಂದಿರುತ್ತೆ. ಅದಾದಮೇಲೆ ಡಬ್ಲ್ಯೂ ಎ ಆರ್ ಅಂತಂದರೆ ವಾರ್ಧಾ ನದಿ. ನೆಕ್ಸ್ಟು ನಮಗೆ ಇಲ್ಲಿ ಡಬ್ಲ್ಯೂ ಬಂದ್ಬಿಟ್ಟು ಇದು ವೇನ್ಗಂಗಾ ಬರುತ್ತೆ ನೋಡಿ, ಆಯಿತಾ. ವೇನ್ಗಂಗಾ ನೋಡಿ ಯಾಕೆ ಇಂಪಾರ್ಟೆಂಟು ಅಂತಂದರೆ ಈ ಪೇನ್ಗಂಗಾ ಮತ್ತು ವೇನ್ಗಂಗಾ ಅಷ್ಟೇ ನಮಗೆ ಗೋದಾವರಿಯಲ್ಲಿ ಬರುವಂಥದ್ದು, ಆಯಿತಾ. ಪೇನ್ಗಂಗಾ ಮತ್ತು ವೇನ್ಗಂಗಾ ಅಷ್ಟೇ ನಮಗೆ ಗೋದಾವರಿಯಲ್ಲಿ ಬರುವಂಥದ್ದು. ಇನ್ನೊಂದು ನಮಗೆ ಪೇಂಚ್ ಗಂಗಾ ಅಂತಲೂ ಕೂಡ ಬರುತ್ತೆ, ಅದು ಬೇರೆ ಕಡೆ ಇರುವಂಥದ್ದು, ಆಯಿತಾ. ಸೊ ಅದಕ್ಕೋಸ್ಕರ ಇಲ್ಲಷ್ಟೇ ನೋಡ್ಕೊಂಡಿರಿ. ಡಬ್ಲ್ಯೂ ಅಂತಂದರೆ ನಮಗೆ ವೇನ್ಗಂಗಾ ಆಯಿತು. ಐ ಅಂತಂದರೆ ನಮಗೇನಾಗುತ್ತೆ, ಇಂದ್ರಾವತಿ. ಐ ಅಂತಂದರೆ ನಮಗೆ ಇಂದ್ರಾವತಿ ಆಗುತ್ತೆ. ಅದಾದಮೇಲೆ ಇಂದ್ರಾವತಿ ಆಗುತ್ತೆ. ಲಾಸ್ಟ್ ಒನ್ನು ನಮಗೆ ಇಲ್ಲಿ ಎಸ್ ಫಾರ್ ಸಬರಿ, ಗೊತ್ತಾಯ್ತಲ್ಲ. ಸೊ ಇಷ್ಟು ಇಂಪಾರ್ಟೆಂಟ್ ಇರೋವಂಥದ್ದು ನಮಗೆ. ಯಾವ್ದಾವ್ದು ನೋಡ್ಕೊಂಡ್ವಿ ನಾವು, ದೂದ್ನ ನೋಡ್ಕೊಂಡ್ವಿ, ಪೂರ್ಣ ನೋಡ್ಕೊಂಡ್ವಿ. ಅದಾದಮೇಲೆ ಪಿ ಇ ಎನ್ ಅಂತಂದರೆ ಪೇನ್ಗಂಗಾ. ಇಲ್ಲಿ ವಾರ್ ಅಂತಂದರೆ ನಮಗೆ ವಾರ್ಧಾ. ವಿನ್ಸಲ್ಲಿ ನಮಗೆ ವೇನ್ಗಂಗಾ ಬರುತ್ತೆ. ಐ ಎನ್ ಅಂತಂದರೆ ಇಂದ್ರಾವತಿ ಬರುತ್ತೆ. ಅದಾದಮೇಲೆ ಎಸ್ ಫಾರ್ ಸಬರಿ ಬರುತ್ತೆ ನಮಗೆ. ಈಗ ಇದರಲ್ಲಿ ಯಾವ್ದಾವುದು ಸ್ಟೇಟ್ಸ್ಗಳಿದ್ದಾವೆ ಅದನ್ನು ಕೂಡ ಒಂದ್ಸರಿ ನೋಡ್ಕೊಂಡಿರೋಣ. ಸೊ ಇಲ್ಲಿ ನೋಡಿ, ಡಬ್ಲ್ಯೂವರೆಗೂ ಕೂಡ ನಮಗೇನು ಬರುತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿಂದ ಡಿಯಿಂದ ಹಿಡಿದ್ಬಿಟ್ಟು ಈ ಡಬ್ಲ್ಯೂವರೆಗೂ ಕೂಡ ಏನು ಬರುತ್ತೆ ನಮಗೆ, ಎಲ್ಲದು ನಮಗೆ ಮಹಾರಾಷ್ಟ್ರದಲ್ಲಿದ್ದಾವೆ, ಆಯಿತಾ. ಮಹಾರಾಷ್ಟ್ರ, ಆಯಿತಾ. ಡಬ್ಲ್ಯೂವರೆಗೂ ಇರೋವಂಥದ್ದೆಲ್ಲದು ಕೂಡ ನಮಗೆ ಮಹಾರಾಷ್ಟ್ರ. ಆದರೆ ಇಲ್ಲಿ ಇಂದ್ರಾವತಿ ಇದೆಯಲ್ಲ, ಸೊ ಈ ಇಂದ್ರಾವತಿ ನೋಡಿ ಇಲ್ಲಿ. ಸೊ ಇಂದ್ರಾವತಿ ಇಲ್ಲಿರೋವಂಥದ್ದು ನೋಡಿ. ಸೊ ಇಂದ್ರಾವತಿ ಇಲ್ಲಿದೆಯಲ್ಲ, ಇಲ್ಲಿ ನೋಡಿದ್ರೆ ಇದು ಯಾವ ಸ್ಟೇಟ್ ಇದು? ಈ ಸ್ಟೇಟ್ ಬಂದ್ಬಿಟ್ಟು ನಮಗೆ ಛತ್ತೀಸ್ಗಢ. ಇದು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ, ಆಯಿತಾ. ಸೊ ಇದು ಬಂದ್ಬಿಟ್ಟು ಛತ್ತೀಸ್ಗಢಿಂದ ನಮಗೆ ಒಂದು ರಿವರು ಇಂಪಾರ್ಟೆಂಟ್ ಇರೋವಂಥದ್ದು ಬಂದು ಜಾಯಿನ್ ಆಗುತ್ತೆ. ಯಾವುದಕ್ಕೆ? ನಮಗೆ ಗೋದಾವರಿಗೆ. ಆ ರಿವರಿನ ಹೆಸರು ಬಂದ್ಬಿಟ್ಟು ನಮಗೆ ಇಂದ್ರಾವತಿ ಅಂತ. ಸಬರಿ ನಾವು ನೋಡಬೇಕು ಅಂತಂದರೆ ಇದು ಆಂಧ್ರ ಪ್ರದೇಶಿಗೆ ಬರುವಂಥದ್ದು. ಅದು ಬಿಟ್ಟು ಮಿಕ್ಕಿದೆಲ್ಲ ಇರೋವಂಥದ್ದು ಏನಿದ್ದಾವೆ ಅಂತಂದರೆ ಎಲ್ಲ ಇರೋವಂಥದ್ದು ಕೂಡ ನಮಗೆ ಮಹಾರಾಷ್ಟ್ರದ್ದೇ ರಿವರ್ಸು. ಸೊ ಗೋದಾವರಿ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಒರಿಜಿನೇಷನ್ ಎಲ್ಲಿದೆಯಪ್ಪ ಗೋದಾವರಿದು ಅಂತಂದರೆ ಇಲ್ಲಿ ನೋಡಿ, ತ್ರ್ಯಂಬಕ್ ಹಿಲ್ಸು. ಎಲ್ಲಿರುವಂಥ ತ್ರ್ಯಂಬಕ್ ಹಿಲ್ಸು? ಇದು ಕೂಡ ನಮಗೆ ಮಹಾರಾಷ್ಟ್ರದಲ್ಲೇ ಇದೆ. ಆಲ್ಮೋಸ್ಟ್ ನೋಡಿ ನಮಗೆ ಕ್ಲೋಸ್ ಟು ವೆಸ್ಟರ್ನ್ ಘಾಟ್ಸೇ ಇರೋವಂಥದ್ದು. ಸೊ ತ್ರ್ಯಂಬಕ್ ಹಿಲ್ಸು. ಸೊ ಇಲ್ಲಿವರೆಗೂ ಗೊತ್ತಾಗಿದೆಯಲ್ಲ ನಿಮಗೆ. ಸೊ ತ್ರ್ಯಂಬಕ್ ಹಿಲ್ಸು. ಅದಾದಮೇಲೆ ನಾವು ನೋಡ್ಕೊಂಡಿರೋವಂಥದ್ದು ಎಲ್ಲ ಡಿ ಪಿ, ಪೆನ್, ವಾರ್, ವಿನ್ಸ್ ಅಂತ ಆಗ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಈಗ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸು, ನೋಟ್ಸು ಇದ್ರ ಬಗ್ಗೆ ನಾವು ಬರ್ಕೋಬೇಕಾಗಿರೋವಂಥದ್ದು. ಇಲ್ಲಿ ರೈಟ್ ಸೈಡಲ್ಲಿ ನಾನು ಬರೆದಿರ್ತೀನಿ. ಎಸ್ಪೆಷಲಿ ನಾವು ಗೋದಾವರಿ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಇಲ್ಲಿ ರೈಟ್ ಸೈಡ್ ಮೆನ್ಷನ್ ಮಾಡಿರ್ತೀನಿ. ಇದೇನು ಹೋಗ್ತಾನೆ ಇಲ್ಲ, ಒಂದು ನಿಮಿಷ. ಫಸ್ಟ್ ಪಾಯಿಂಟು ಬಂದ್ಬಿಟ್ಟು ನಮಗೆ
ಗೋದಾವರಿಗೆ ದಕ್ಷಿಣ ಗಂಗಾ ಅಂತಲೂ ಕೂಡ ಕರೀತಾರೆ. ಆಯಿತಾ, ದಕ್ಷಿಣ ಗಂಗಾ ಅಂತ ಕರೀತಾರೆ. ಗೋದಾವರಿಗೆ ಏನಂತ ಕರೀತಾರೆ? ದಕ್ಷಿಣ ಗಂಗಾ ಅಂತ ಹೇಳ್ಬಿಟ್ಟು ಕರೀತಾರೆ. ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಇದು. ಆಯಿತಾ, ದಕ್ಷಿಣ ಗಂಗಾ ಬೇರೆ, ಗಂಗಾ ಆಫ್ ದ ಸೌತ್ ಅಂತಲೂ ಕೂಡ ಕರೆಯುವಂಥದ್ದು ಬೇರೆ. ಕಾವೇರಿಗೆ ಗಂಗಾ ಆಫ್ ದ ಸೌತ್ ಅಂತ ಕರೀತಾರೆ. ಗಂಗಾ ಆಫ್ ದ ಸೌತ್ ಅಂತ ಕಾವೇರಿಗೆ ಯಾಕೆ ಕರೀತಾರೆ ಅಂತಂದರೆ, ಅದಕ್ಕೆ ನೋಡಿ ಮಳೆನೂ ಕೂಡ ಬರೋವಂಥದ್ರಿಂದ ನಾವು ಅದನ್ನು ನೋಡ್ಕೊತಾ ಇರೋವಂಥ ಟೈಮಲ್ಲಿ ನೋಡ್ಕೊಳ್ಳೋಣ. ಅದನ್ನು ಮಳೆ ಬರ್ತಾ ಇರೋವಂಥ ಟೈಮಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಈ ಕಡೆ ವೆಸ್ಟ್ ಸೈಡಿಂದ ಸೌತ್ ವೆಸ್ಟ್ ಮಾನ್ಸೂನ್ ಏನು ಬರುತ್ತೆ ಅದರಿಂದನೂ ಕೂಡ ಅದರಲ್ಲಿ ಮಳೆ ಬರ್ತಾ ಇರುತ್ತೆ. ನಾರ್ತ್ ಈಸ್ಟ್ ಮಾನ್ಸೂನಿಂದನೂ ಕೂಡ ಮಳೆ ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ನೀರು ಕಂಟಿನ್ಯೂಸ್ ಆಗಿ ಫ್ಲೋ ಇರುತ್ತೆ. ಆಯಿತಾ, ಸೊ ಅದಕ್ಕೋಸ್ಕರ ಅದನ್ನು ಏನಂತ ಕರಿತೀವಿ? ಗಂಗಾ ಆಫ್ ದ ಸೌತ್ ಅಂತ ಕರಿತೀವಿ. ಇದಕ್ಕೆ ದಕ್ಷಿಣ ಗಂಗಾ ಅಂತ ಇದಕ್ಕೆ ಯಾಕೆ ಕರಿತೀವಿ ಅಂತಂದರೆ, ಇದು ಸೌತ್ ಇಂಡಿಯಾದಲ್ಲಿ ಲಾಂಗೆಸ್ಟ್ ಇನ್ ಸೌತ್ ಇಂಡಿಯಾ. ಲಾಂಗೆಸ್ಟ್ ಇನ್ ಸೌತ್ ಅಂತ ಬರೆದಿರ್ತೀನಿ ಅಷ್ಟೇ ನಾನು. ಸೊ ಸೌತ್ ಇಂಡಿಯಾದಲ್ಲಿ ಇರೋವಂಥದ್ದು ಲಾಂಗೆಸ್ಟು. ಆಯಿತಾ, ಸೊ ಕರ್ನಾಟಕದಲ್ಲಿ ಹರಿಯುವಂಥದ್ದು ಯಾವುದು? 2 ರಿವರು. ಈಗ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ನಾವು ಈ ಕಡೆ ನೋಡಬೇಕು ಅಂತಂದರೆ ಇಲ್ಲಿ ನೋಡಿ ಮಾಂಜ್ರಾ ಇದೆಯಲ್ಲ, ಇಲ್ಲಿ ನೋಡಿ ಮಾಂಜ್ರಾ ಇಲ್ಲಿ ಮಹಾರಾಷ್ಟ್ರಲ್ಲಿ ಹುಟ್ಟುತ್ತೆ. ಇದು ನೋಡಿ ಕರ್ನಾಟಕದಲ್ಲಿ ಕಟ್ ಮಾಡ್ತಾ ಇದೆ. ಇದು ಇಲ್ಲಿ ನೋಡಿ ಮಾಂಜ್ರಾ ಕರ್ನಾಟಕದಲ್ಲಿ ಕಟ್ ಮಾಡ್ತಾ ಇದೆ. ಮಾಂಜ್ರಾ ಮತ್ತು ಕರಂಜ ಅಂತ ಆಗ್ಬಿಟ್ಟು ಒಂದು ಬಂದಿರುತ್ತೆ ರಿವರು. ಎರಡೂ ಕೂಡ ಕರ್ನಾಟಕದಲ್ಲಿ ಹರಿಯುವಂಥದ್ದು. ಯಾವುದು? ಮಾಂಜ್ರಾ ಮತ್ತು ಕರಂಜ ಇವು ಬಂದ್ಬಿಟ್ಟು ಓನ್ಲಿ 2 ರಿವರ್ಸು. ಇದು ಹರಿಯುವಂಥದ್ದು ಕರ್ನಾಟಕದಲ್ಲಿ. ಎಲ್ಲಿ ಅಂತಂದರೆ ಬೀದರಲ್ಲಿ. ತುಂಬ ಇಂಪಾರ್ಟೆಂಟು. ಸೊ ನಮಗೆ ಲಾಂಗೆಸ್ಟ್ ಸೌತ್ ಇಂಡಿಯಾ ರಿವರ್ ಇದ್ರೂ ಕೂಡ ಶಾರ್ಟೆಸ್ಟ್ ಡಿಸ್ಟೆನ್ಸು ನಮ್ಮ ಕರ್ನಾಟಕದಲ್ಲಿ ಹರಿಯುವಂಥದ್ದು ಇದು. ಸೊ ಏನಿರುವಂಥದ್ದು ಮಾಂಜ್ರಾ ಮತ್ತು ಕಾರಂಜ ಇದು ಬೀದರಲ್ಲಿ ಹರಿಯುವಂಥದ್ದು. ಸೊ ಇದು ಒರಿಜಿನೇಟ್ ಎಲ್ಲಾಗಿರುತ್ತೆ ನಮಗೆ? ಇದು ಒರಿಜಿನೇಟ್ ಆಗಿರುವಂಥದ್ದು ನಮಗೆ ಇಲ್ಲಿ ನಾವು ನೋಡ್ಕೊಂಡಿರೋ ಹಂಗೆ ತ್ರಿಯಂಬಕ್ ಹಿಲ್ಸಲ್ಲಿ ಒರಿಜಿನೇಟ್ ಆಗುವಂಥದ್ದು. ಎಲ್ಲಿ ಬರುತ್ತೆ ಅದು ಅಂತಂದರೆ ನಾಸಿಕ್ ಹತ್ರ ಬರುತ್ತೆ. NASHIK ಇರಬೇಕೇನೋದು. ಓಕೆ, ನಾಸಿಕ್ ಹತ್ರ ಬರುತ್ತೆ ಅದು. ಆಯಿತಾ, ಈಗ ನಮಗೆ 2 ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇರುವಂಥದ್ದು. ಒಂದು, ನಾವಿಲ್ಲಿ ನೋಡಿ ಪೇನ್ಗಂಗಾ ಅಂತ ನೋಡ್ಕೊಂಡ್ವಲ್ಲ, ಇದು ಪೇನ್ಗಂಗಾ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಪಾಯಿಂಟು. ಅದಾದಮೇಲೆ ಇಂದ್ರಾವತಿ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಪಾಯಿಂಟು. ಫಸ್ಟು ನಾವು ಇಂದ್ರಾವತಿ ಬಗ್ಗೆ ಬರೆಯೋಣ. ಆಯಿತಾ, ಇಂದ್ರಾವತಿ ಬಗ್ಗೆ ನಾವು ನೋಟ್ ಮಾಡ್ಕೋಬೇಕು ಅಂತಂದರೆ ಏನು ಬಂದಿರುತ್ತೆ? ಇಂದ್ರಾವತಿ ಬಗ್ಗೆ ಫಸ್ಟು ನಾವು ನೋಡಬೇಕು ಅಂತಂದರೆ ಇದು ನೋಡಿ ಛತ್ತೀಸ್ಗಢದಿಂದ ಬರುತ್ತೆ ನಮಗೆ. ಛತ್ತೀಸ್ಗಢದಿಂದ ಒಂದೇ ರಿವರು ನಾವು ಈಗ ನೋಡ್ಕೊಂಡಿರೋ ಹಂಗೆ ಬರೋವಂಥದ್ದು. ಸೊ ಛತ್ತೀಸ್ಗಢದಿಂದ ಬರೋವಂಥದ್ದು ನಾವಿಲ್ಲಿ ನೋಡಿಕೊಂಡ್ರೆ ಇಲ್ಲಿ ರಿವರ್ ನೋಡಿ ಈ ರೀಜನಲ್ಲಿ ನಮಗೆ ಇಲ್ಲಿ ಫ್ಲೋ ಆಗ್ತಾ ಇದೆಯಲ್ಲ ಇಂದ್ರಾವತಿ. ಸೊ ಇದು ನೋಡಿ ಒಂದು ಪ್ರಾಪರಾಗಿ ಒಂದು ಬೌಂಡ್ರಿ ಮಾಡ್ತಾ ಇದೆ ಇದು. ಆಯಿತಾ, ಇಂದ್ರಾವತಿ. ಸೊ ಇದೇನು ಮಾಡುತ್ತೆ ಅಂತಂದರೆ ಪ್ರಾಪರಾಗಿ ಇಲ್ಲಿ ನೋಡಿ ಇಲ್ಲಿಂದ ಇದು ಹರಿದ್ರೆ ಈ ಕಡೆಗೆ ಯಾವುದಾದ್ರು ಬೇರೆ ಕಲರ್ ತೊಗೊಂಡು ಮಾಡ್ತೀನಿ ತಡ್ರಿ ಒಂದು ನಿಮಿಷ. ಓಕೆ, ಇಲ್ಲಿಂದ ಇದು ಹರಿದ್ರೆ ಇಲ್ಲಿ ಪ್ರಾಪರಾಗಿ ಒಂದು ಈ ಪಾಯಿಂಟ್ವರೆಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋವಂಥದ್ದು ನಮಗೆ ಇಂದ್ರಾವತಿ. ಸೊ ಅದಕ್ಕೆ ಇಂದ್ರಾವತಿ ಏನು ಮಾಡುತ್ತೆ ಅಂತಂದರೆ ಛತ್ತೀಸ್ಗಢ, ಮಹಾರಾಷ್ಟ್ರ, ಆಯಿತಾ, ಅದಾದಮೇಲೆ ಇಲ್ಲಿ ರೈಟ್ ಸೈಡು ನಮಗೆ ಒಡಿಸ್ಸಾ, ಛತ್ತೀಸ್ಗಢ, ಮಹಾರಾಷ್ಟ್ರ ಮತ್ತು ಒಡಿಸ್ಸಾ ಇಲ್ಲಿ ಒಂದು ನ್ಯಾಚುರಲ್ ಬೌಂಡ್ರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ ನಮಗೆ. ಆಯಿತಾ, ಸೊ ನ್ಯಾಚುರಲ್ ಬೌಂಡ್ರಿಯಾಗಿ ನಮಗೆ ಇಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯಾಕಂತಂದರೆ ಇದು ಪ್ರಾಪರಾಗಿ ನಮಗೆ ಬೌಂಡ್ರಿಯಾಗಿ ನೋಡಿಕೊಂಡು ಹೋಗ್ತಾ ಇರುತ್ತೆ. ಸಾರಿ, ಇದು ಒಡಿಸ್ಸಾ ಬರೋಲ್ಲ. ಇದು ಆ್ಯಕ್ಚುಲಿ ಇಲ್ಲಿರೋಂಥದ್ದು ಇದು ತೆಲಂಗಾಣ ಅಲ್ಲ. ಸೊ ಅದಕ್ಕೆ ಇದು ತೆಲಂಗಾಣ ಬರುವಂಥದ್ದು. ಒಡಿಸ್ಸಾ ಕಡೆಯೂ ಕೂಡ ಬೌಂಡ್ರಿ ಕ್ರಿಯೇಟ್ ಮಾಡುತ್ತೆ, ಬಟ್ ಆ್ಯಕ್ಚುಲಿ ಇದನ್ನು ತೆಲಂಗಾಣ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿರಿ. ಯಾಕಂತಂದರೆ ಇಮೇಜಲ್ಲಿ ಹಂಗೆ ಕಾಣ್ತಾ ಇದೆ ಅದು. ಸೊ ಇದು ತೆಲಂಗಾಣ ಅಂತ. ನೆಕ್ಸ್ಟು, ಸೊ ಇದು ಇಂದ್ರಾವತಿ ಬಗ್ಗೆ ಆಯಿತು ನಮಗೆ. ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ನಮಗೆ ಪೇನ್ಗಂಗಾ. ಆಯಿತಾ, ಪೇನ್ಗಂಗಾ ಬರುವಂಥದ್ದು. ಸೊ ಪೇನ್ಗಂಗಾ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಇದು ನೋಡಿ ಪೇನ್ಗಂಗಾ ಎಲ್ಲಿರುವಂಥದ್ದು ನಮಗೆ ಇಲ್ಲಿ ನೋಡಿ ಈ ಕಡೆಯಿಂದ ಬರ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಪೇನ್ಗಂಗಾ ನಮ್ಗೆ ಏನು ಬರುತ್ತಲ್ಲ, ಸೊ ಇದೇನು ಮಾಡುತ್ತೆ ಅಂತಂದರೆ ಇದು ನೋಡಿ ಈ ಕಡೆ ರೀಜನಲ್ಲಿ ಇಲ್ಲಿ ಹರಿತಾ ಇರೋವಂಥದ್ದು. ಕರೆಕ್ಟ್ ಅಲ್ಲ? ಸೊ ಇದು ಕೂಡ ನಮಗೇನು ಮಾಡುತ್ತೆ ಅಂತಂದರೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಮಧ್ಯದಲ್ಲಿ ಒಂದು ನ್ಯಾಚುರಲ್ ಬೌಂಡ್ರಿ ಕ್ರಿಯೇಟ್ ಮಾಡುತ್ತೆ. ಮಹಾರಾಷ್ಟ್ರ ಮತ್ತು ತೆಲಂಗಾಣ ಮಧ್ಯದಲ್ಲಿ ನ್ಯಾಚುರಲ್ ಬೌಂಡ್ರಿ ಕ್ರಿಯೇಟ್ ಮಾಡುತ್ತೆ. ಸೊ ಈಗ ನಮಗೆ ಮ್ಯಾಪ್ ನೋಡಿಕೊಂಡಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಯಾವುದು ಇಂದ್ರಾವತಿ, ಅದಾದಮೇಲೆ ಯಾವುದು ಪೇನ್ಗಂಗಾ ಎಲ್ಲಿಂದ ಬರುತ್ತೆ, ಯಾವ ಥರ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಆಗ್ಬಿಟ್ಟು. ಆಯ್ತಲ್ಲ, ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಇನ್ನೊಂದು ಬಂದ್ಬಿಟ್ಟು ಕೊಲ್ಲೇರು ಲೇಕು ಕೂಡ ನಮಗೆ ಇಲ್ಲಿ ಏನು ನಮಗೆ ಫ್ರೆಶ್ ವಾಟರ್ ಲೇಕ್ ಇದೆಯಲ್ಲ ಅದು ಕೂಡ ನಮಗೆ ಗೋದಾವರಿ ಮತ್ತು ಕೃಷ್ಣಯಿಂದನೇ ಆಗಿರುವಂಥದ್ದು ಕೊಲ್ಲೇರು ಲೇಕ್.
ಇದನ್ನು ಮುಂಚೆ UPSCಲೂ ಕೂಡ ಕೇಳಿದ್ದಾರೆ ಕೊಲ್ಲೇರು ಲೇಕು. ಸೊ ಕೊಲ್ಲೇರು ಲೇಕ್ ಬಗ್ಗೆ ಇಷ್ಟು ನೋಡ್ಕೊಂಡಿರಿ. ಸೊ ಗೋದಾವರಿ ಬಗ್ಗೆ ನಾವು ನೋಡ್ಕೊಂಡಿರೋಂಥದ್ದು ಏನು ಅಂತಂದರೆ ಲೆಫ್ಟ್ ಬ್ಯಾಂಕಿಗೆ ನಮಗೆ DP ಪೆನ್ ವಾರ್ ವಿನ್ಸ್ ಅಂತ ಆಗ್ಬಿಟ್ಟು ನೋಡ್ಕೊಂಡ್ವಿ. ಅದಾದಮೇಲೆ ದಕ್ಷಿಣ ಗಂಗಾ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಮಾಂಜ್ರಾ ಮತ್ತು ಕಾರಂಜ್ ಅಂತ ಇದೆ. ಸೊ ಇದು ಬೀದರಲ್ಲಿ ಬರುವಂಥದ್ದು. ಅದಾದಮೇಲೆ ನಾಶಿಕಲ್ಲಿ ಇದರ ಒರಿಜಿನೇಷನ್ ಪಾಯಿಂಟ್ ಇರುವಂಥದ್ದು. ಇಂದ್ರಾವತಿ ಬಂದ್ಬಿಟ್ಟು ಛತ್ತೀಸ್ಗಢದಿಂದ ಬರುತ್ತೆ. ಅದಾದಮೇಲೆ ಪೇನ್ಗಂಗಾ ಬಂದ್ಬಿಟ್ಟು ಮಹಾರಾಷ್ಟ್ರ ಮತ್ತು ತೆಲಂಗಾಣ ಮಧ್ಯದಲ್ಲಿ ಒಂದು ನ್ಯಾಚುರಲ್ ಬೌಂಡ್ರಿ ಕ್ರಿಯೇಟ್ ಮಾಡಿರುತ್ತೆ. ಕೊಲ್ಲೇರು ಲೇಕು ಕೂಡ ನಮಗೆ ಗೋದಾವರಿ ಮತ್ತು ಇಲ್ಲಿ ಕೃಷ್ಣ ರಿವರ್ ಏನಿದೆಯಲ್ಲ ಅದರ ಬಿಟ್ವೀನೇ ಅದು ಲೇಕು ನಮಗೆ ಇನ್ಪುಟ್ ಆಗಿಬಿಟ್ಟು ಕ್ರಿಯೇಟ್ ಆಗುವಂಥದ್ದು. ಸೊ ಇಲ್ಲಿವರೆಗೂ ಗೊತ್ತಾಗಿದೆಯಲ್ಲ ನಿಮಗೆ. ಸೊ ಇದ್ರ ಬಗ್ಗೆ ಈ ಥರ ಪಾಯಿಂಟ್ಸ್ ಎಲ್ಲ ನಮಗೆ ಸ್ಟೇಟ್ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಅದಕ್ಕೆ ನಾವು ನೋಡ್ತಾ ಯಾವುದ್ಯಾವುದು ನಮಗೆ ಇಂಪಾರ್ಟೆಂಟ್ ರಿವರ್ ಸಿಸ್ಟಮ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಇರುತ್ತಲ್ಲ ಅದ್ರ ಬಗ್ಗೆ ನಾವು ಅದೇ ಥರ ಡಿಸ್ಕಷನ್ ಮಾಡ್ತಾನೆ ಹೋಗ್ತಾ ಇರೋಣ. ಸೊ ನೆಕ್ಸ್ಟು ನಾವು ಇಲ್ಲಿ ಕೃಷ್ಣ ರಿವರ್ ಸಿಸ್ಟಮ್ ನೋಡ್ಕೊಂಡಿರೋಣ. ಅಗೇನ್ ನಮಗೆ ರಿವರಲ್ಲಿ ಇಂಪಾರ್ಟೆಂಟ್ ಆಗೋವಂಥದ್ದು ನಾವು ನೋಡ್ಕೋಬೇಕಾಗಿರೋಂಥದ್ದು ಫಸ್ಟು ಟ್ರಿಬ್ಯೂಟರೀಸ್ ಅಲ್ಲ. ಸೊ ಅದಕ್ಕೆ ನೋಡಿ ಈ ಕಡೆಯಿಂದ ಇದು ಕೂಡ ನಮಗೆ ರೈಟ್ ಸೈಡಿಗೆ ಹರಿಯೋವಂಥದ್ದಲ್ಲ, ಅದು ಬೇರೆ ಕಲರ್ ಹಾಕೋಣ ಇರಿ. ಓಕೆ, ಸೊ ಇದು ಕೂಡ ನಮಗೆ ಈ ಕಡೆ ರೈಟ್ ಸೈಡ್ಗೆ ಹರಿತಾ ಇರುತ್ತೆ. ಸೊ ಅದಕ್ಕೆ ಇದಕ್ಕೂ ಕೂಡ ಇಲ್ಲಿ ಬರುವಂಥದ್ದೇ ಲೆಫ್ಟ್ ಇರುತ್ತೆ, ಇಲ್ಲಿ ಬರುವಂಥದ್ದೇ ಲೆಫ್ಟ್ ಇರುತ್ತೆ, ಈ ಕಡೆಯಿಂದ ಬರುವಂಥದ್ದೇ ನಮಗೆ ರೈಟ್ ಇರುತ್ತೆ. ಸೊ ಓಕೆ, ನಾವಿವಾಗ ಲೆಫ್ಟಲ್ಲಿ ಇರುವಂಥ ಟ್ರಿಬ್ಯೂಟರೀಸ್ಗೆ ಏನು ಶಾರ್ಟ್ಕಟ್ಟು ಅಂತ ಆಗ್ಬಿಟ್ಟು ನೋಡ್ಕೊಂಡಿರೋಣ. ಸೊ ಇದಕ್ಕೆ ನಾನು ಏನು ಮಾಡ್ಕೊಂಡಿರೋಂಥದ್ದು ಅಂತಂದರೆ ಧೋಣಿ ಮತ್ತು ಭೀಮಾ ಇಬ್ಬರೂ ಕೂಡ ಮ್ಯೂಸಿಯಮ್ಮಲ್ಲಿ ಇದ್ದಾರೆ ಅಂತ. ಇನ್ ಮ್ಯೂಸಿಯಂ ಧೋಣಿ ಮತ್ತು ಭೀಮಾ ಇಬ್ಬರೂ ಕೂಡ ಮ್ಯೂಸಿಯಮ್ಮಲ್ಲಿದ್ದಾರೆ ಆಯಿತಾ. ಸೊ ಯಾಕಂತಂದರೆ ಈಗ ನಮಗೆ ಕೃಷ್ಣ ಭೀಮಾ ಹಂಗೆ ಲಿಂಕ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಧೋಣಿ ಮತ್ತು ಭೀಮಾ ಇಬ್ಬರೂ ಕೂಡ ನಮಗೆ ಇಲ್ಲಿ ಮ್ಯೂಸಿಯಮ್ಮಲ್ಲಿ ಇದ್ದಾರೆ ಅಂತ ಆಗ್ಬಿಟ್ಟು. ಇದರಿಂದ ನಮ್ಗೆ ಏನೇನಾಗುತ್ತೆ ಅಂತಂದರೆ ಫಸ್ಟೊಂದು ಧೋಣಿಯಿಂದ ನಮಗೆ ಧೋಣಿ ರಿವರೇ ಬರುತ್ತೆ. ಸೊ ಧೋಣಿ ರಿವರ್ ಅಂತಲೇ ಬರುತ್ತೆ. ಭೀಮಾಯಿಂದ ನಮಗೆ ಭೀಮಾ ರಿವರೇ ಬಂದಿರುತ್ತೆ. ಸೊ ಅದಕ್ಕೆ ನಮಗೆ ಈಸಿಯಾಗಿ ಇದಂತೂ ಎರಡೂ ಕವರ್ ಆಗಿರುತ್ತೆ. ಐಎನ್ನಲ್ಲಿ ನಮ್ಗೆ ಏನಾಗುತ್ತೆ ಅಂತಂದರೆ ಡಿಂಡಿ ಅಂತ ಬರುತ್ತೆ ಒಂದು ರಿವರು, ಅದಕ್ಕೆ ಡಿಂಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ IN ಅಂತ ಹಾಕಿರೋವಂಥದ್ದು. ಇನ್ನೊಂದು ಬಂದ್ಬಿಟ್ಟು M ಫಾರ್ ನಮಗೆ ಮ್ಯೂಸಿ ಆಗುತ್ತೆ. ಲಾಸ್ಟ್ M ಬಂದ್ಬಿಟ್ಟು ನಮಗೆ ಮುನೇರು ಇರುತ್ತೆ. ಮುನೇರು ರಿವರ್ ಇರೋವಂಥದ್ದು ಲಾಸ್ಟ್ ರಿವರ್ ಬಂದ್ಬಿಟ್ಟು ನಮಗೆ ಮುನೇರು ರಿವರು ಇರುವಂಥದ್ದು. ಸೊ ಇದು ನಮಗೆ ಲೆಫ್ಟ್ ಬ್ಯಾಂಕು ಕಂಪ್ಲೀಟಾಗಿ ಕವರ್ ಆಗೋಗ್ಬಿಟ್ಟಿರುತ್ತೆ, ಗೊತ್ತಾಯ್ತಲ್ಲ. ಸೊ ಇವಾಗ ನಮಗೆ ರೈಟಲ್ಲಿ ಇರುವಂಥದ್ದು ಯಾವ್ದ್ಯಾವುದು ಅಂತ ಆಗ್ಬಿಟ್ಟು ಒಂದು ಸರಿ ನೋಡ್ಕೊಂಡಿರೋಣ. ರೈಟಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಕೇಂದ್ರೀಯ ವಿದ್ಯಾಲಯ PG ಖಾಲಿ ಇರುತ್ತೆ ಅಂತ, ಖಾಲಿಗೆ MT ಅಂತ ಆಗ್ಬಿಟ್ಟು ಹಿಂಗೆ ಬರೆದಿರೋವಂಥದ್ದು. ಸೊ ಕೇಂದ್ರೀಯ ವಿದ್ಯಾಲಯ PG ಖಾಲಿ ಇರುತ್ತೆ ಅಂತ ಹೇಳಿ. ಅದಾದಮೇಲೆ Kಯಿಂದ ನಮಗೇನಾಗುತ್ತೆ ಕೊಯ್ನ ಆಗುತ್ತೆ. ವಿಯಿಂದ ನಮಗೆ ವರ್ಣ. ಇಲ್ಲಿ Pಯಿಂದ ನೋಡಿ ನಮಗೆ ಇಲ್ಲಿ ಪೇಂಚ್ ಗಂಗಾ ಬರುತ್ತೆ, ಇಲ್ಲಿ ನೋಡಿ ಆಯಿತಾ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಪೇಂಚ್ ಗಂಗಾ ನಾವು ಮುಂಚೆ ನೋಡ್ಕೊಂಡಿರೋಂಥದ್ದು ಯಾವುದ್ಯಾವುದು ಪೇನ್ ಗಂಗಾ ಮತ್ತು ವೇನ್ ಗಂಗಾ. ಪೇಂಚ್ ಗಂಗಾ ಬಂದ್ಬಿಟ್ಟು ನಮಗೆ ಕೃಷ್ಣಾಗೆ, ಪೇನ್ ಗಂಗಾ ಮತ್ತು ವೇನ್ ಗಂಗಾ ಅವೆರಡೂ ಕೂಡ ನಮಗೆ ಗೋದಾವರಿಗೆ ಇರುವಂಥದ್ದು, ಕರೆಕ್ಟ್ ಅಲ್ಲ. ಸೊ ನೆಕ್ಸ್ಟು ನಮಗೆ G ಅಂತಂದರೆ ನಮಗೆ ಘಟಪ್ರಭಾ ಆಗುತ್ತೆ. M ಅಂತಂದರೆ ನಮಗೆ ಮಲ್ಲಪ್ರಭಾ ಆಗುತ್ತೆ. ಘಟಪ್ರಭಾ ಅದಾದಮೇಲೆ ನಮಗೆ ತುಂಗಭದ್ರಾ. ಸೊ ಇವೆಲ್ಲದೂ ಕೂಡ ನಮಗೆ ಇಂಪಾರ್ಟೆಂಟು ಇರೋವಂಥದ್ದು ನಮಗೆ ಟ್ರಿಬ್ಯೂಟರೀಸು. ಸೊ ಧೋಣಿ ಭೀಮಾ ಮತ್ತು ಇನ್ ಮ್ಯೂಸಿಯಂ ಅಂತ. ಸೊ ಧೋಣಿ ಭೀಮಾ ಡಿಂಡಿ ಮ್ಯೂಸಿ ಅದಾದಮೇಲೆ ಮುನೇರು ಅಂತ ಆಗ್ಬಿಟ್ಟು. ಇಲ್ಲಿ ಮ್ಯೂಸಿಗೆ ಮ್ಯೂಸಿಕ್ ಅಂತಲೂ ಕೂಡ ಹಾಕ್ಬೋದು, ಬಟ್ ಅದು ಹಾಕಿದ್ರೆ ಮುನೇರು ಉಳ್ಕೊಂಡ್ಬಿಟ್ಟಿರ್ತಾಯಿತ್ತು. ಸೊ ಅದಕ್ಕೋಸ್ಕರ ಸುಮ್ಮನೆ ಆಗೋಗ್ಬಿಟ್ಟೆ. ಅದಾದಮೇಲೆ ರೈಟ್ ನಾವು ನೋಡಬೇಕು ಅಂತಂದರೆ KVPG MT ಅಂತ. ಸೊ ಇದು ನಮಗೆ ಕೊಯ್ನಾ, ವರ್ಣ, ಪೇಂಚ್ ಗಂಗಾ, ಘಟಪ್ರಭಾ, ಮಲ್ಲಪ್ರಭಾ ಮತ್ತು ತುಂಗಭದ್ರಾ ಅಂತ ಹೇಳ್ಬಿಟ್ಟು ಬಂದಿರುತ್ತೆ. ಸೊ ಇದು ಬಂದ್ಬಿಟ್ಟು ನಮಗೆ ಏನು ಕೃಷ್ಣ ರಿವರ್ ಸಿಸ್ಟಮು. ಸೊ ಯಾವ ರಿವರ್ ಸಿಸ್ಟಮು ಮ್ಯಾಕ್ಸಿಮಮ್ ಕರ್ನಾಟಕದಲ್ಲಿ ಹರಿಯುವಂಥದ್ದು ಅಂತಂದರೆ ಅದು ಬಂದ್ಬಿಟ್ಟು ಅಂತಂದರೆ ನಮಗೆ ಆಲ್ಮೋಸ್ಟ್ ಲಾಂಗ್ ಬರೋವಂಥದ್ದು ಇಲ್ಲಿ ನೋಡಿ ತುಂಗಭದ್ರಾನೇ ಬಂದಿರುತ್ತೆ ನಮಗೆ, ಆಯಿತಾ. ಸೊ ತುಂಗಭದ್ರಾ ಬಂದಿರುತ್ತೆ. ಸೊ ಈ ತುಂಗಭದ್ರಾ ನಾವು ನೋಡಬೇಕು ಅಂತಂದರೆ ನಿಯರ್ಲಿ ಕ್ಲೋಸ್ ಟು ನಮಗೆ 470 ಕಿಲೋಮೀಟರ್ಸ್ ಅಷ್ಟು ಕರ್ನಾಟಕದಲ್ಲೇ ಹರಿಯುವಂಥದ್ದು. ತುಂಗಭದ್ರಾ ಬಂದ್ಬಿಟ್ಟು ನಮಗೆ ಕರ್ನಾಟಕದಲ್ಲೇ ಹರಿಯುವಂಥದ್ದು. ಅದ್ರ ಜೊತೆಗೆ ಕಾವೇರಿ ಇದು ಕೃಷ್ಣ ನದಿನೂ ಕೂಡ ನಮಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಲೆಂತು ಕರ್ನಾಟಕದಲ್ಲೇ ಹರಿತಾ ಇರುತ್ತೆ. ಸೊ ಇಲ್ಲಿ ನಾವು ಡೇಟಾ ನೋಡ್ಕೋಬೇಕು ಅಂತಂದರೆ ನಿಯರ್ಲಿ 1337 ನಿಯರ್ಲಿ ಅಷ್ಟು ಕಿಲೋಮೀಟರ್ಸು ಕರ್ನಾಟಕದಲ್ಲಿ ಅದರ ಇದು ರಿವರ್ ಫ್ಲೋ ಇರೋವಂಥದ್ದು. ಸೊ ಇದರ 1/3 ಬಂದ್ಬಿಟ್ಟು 1/3 ಫ್ಲೋ ಈ ಲೆಂತಿನ 1/3 ಫ್ಲೋ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಇದು ಹರಿತಾ ಇರುತ್ತೆ,
ಆಯಿತಾ. ಸೊ ಈಗ ಇದರಲ್ಲಿ ಇಂಪಾರ್ಟೆಂಟು ನಮಗೆ ರಿವರ್ಸು ಕೂಡ ಆಗ್ತಾ ಇರುತ್ತೆ. ಸೊ ರಿವರ್ಸು ನಮಗೆ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಇಲ್ಲಿ ಘಟಪ್ರಭಾ. ಸೊ ಘಟಪ್ರಭಾ ನೋಡಿ, ಇಲ್ಲಿಂದ ನಮಗೆ ಜಾಯಿನ್ ಆಗ್ತಿರೋಂಥದ್ದಲ್ಲ. ಸೊ ಇಲ್ಲಿ ನಮಗೆ ಘಟಪ್ರಭಾ ಇದೆ ನೋಡಿ. ಸೊ ಇಲ್ಲಿಂದ ಘಟಪ್ರಭಾ ಜಾಯಿನ್ ಆಗ್ತಾ ಇದೆ. ಸೊ ಘಟಪ್ರಭಾ ರಿಲೇಟೆಡು ನಾವು ಇದು ಫಾಲ್ಸ್ನ ನೋಡ್ಕೊಂಡಿರ್ಬೇಕು. ಘಟಪ್ರಭಾ ರಿಲೇಟೆಡ್ ಫಾಲ್ಸ್ ಬಂದ್ಬಿಟ್ಟು ನಮಗೆ ಘಟಪ್ರಭಾಯಿಂದ ಗೋಕಾಕ್ ಫಾಲ್ಸು ಘಟಪ್ರಭಾ, ಆಯಿತಾ. ಸೊ ಇದಕ್ಕೆ ನಯಾಗ್ರಾ ಆಫ್ ಕರ್ನಾಟಕ ಅಂತಲೂ ಕೂಡ ಕರೀತಾರೆ. ಸೊ ಆಯಿತಾ, ನಯಾಗ್ರಾ ಆಫ್ ಕರ್ನಾಟಕ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಮಲ್ಲಪ್ರಭಾ ಕ್ರಿಯೇಟ್ ಮಾಡುವಂಥದ್ದು ನಮಗೆ ಇದು ಎಲ್ಲಿ ಒರಿಜಿನೇಟ್ ಆಗ್ತಾ ಇರುತ್ತೆ ಅಂತಂದರೆ, ಇದು ನೋಡಿ ಕನಕುಂಬಿ ಇಲ್ಲಿ ಖಾನಾಪುರ ಹತ್ರ ಒರಿಜಿನೇಟ್ ಆಗುತ್ತೆ. ಅದ್ರ ಜೊತೆಗೆ ಇದು ಬಂದ್ಬಿಟ್ಟು ಇಲ್ಲಿ ರಿಲೇಟೆಡ್ ನಮಗೆ ಡ್ಯಾಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಲ್ಲಪ್ರಭಾ ಡ್ಯಾಮ್ ಅಂತ ಆಗ್ಬಿಟ್ಟು ಕರೀತಾರೆ. ಸೊ ಮಲ್ಲಪ್ರಭಾ ಡ್ಯಾಮಿಗೆ ನಮಗೆ ಇನ್ನೊಂದು ಹೆಸರು ಬಂದ್ಬಿಟ್ಟು ನಮಗೆ ರೇಣುಕಾ ಸಾಗರ್ ಅಂತಲೂ ಕೂಡ ಇದೆ. ಅದಾದಮೇಲೆ ನವಿಲು ತೀರ್ಥ ಅಂತಲೂ ಕೂಡ ಇದೆ, ಆಯಿತಾ. ಸೊ ನನಗೆ ಜಸ್ಟು ನವಿಲು ತೀರ್ಥ ಅಂತ ಆಗ್ಬಿಟ್ಟು ಕರೆದಿರ್ತೀನಿ, ಆಯಿತಾ. ರೇಣುಕಾ ಸಾಗರ್ ಅಂತಲೂ ಕೂಡ ಇದೆ, ಮತ್ತು ನವಿಲು ತೀರ್ಥ ಅಂತಲೂ ಕೂಡ ಇದೆ. ಅದಾದಮೇಲೆ ನಮಗೆ ತುಂಗಭದ್ರಾ ನೋಡ್ಕೋಬೇಕು ಅಂತಂದರೆ, ಇಲ್ಲಿ ತುಂಗಭದ್ರಾ ಇದರ ಒರಿಜಿನೇಷನ್ನು ಬಂದ್ಬಿಟ್ಟು ನಮಗೆ ಇಲ್ಲಿ ಗಂಗಮೂಲ, ಎಲ್ಲಿ ಚಿಕ್ಕಮಗಳೂರು ಹತ್ರ ಇದು ಒರಿಜಿನೇಟ್ ಆಗುವಂಥದ್ದು. ಗಂಗಮೂಲ ಚಿಕ್ಕಮಗಳೂರು ಹತ್ರ ಇದು ಒರಿಜಿನೇಟ್ ಆಗುವಂಥದ್ದು. ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು ನಾವು ಕೃಷ್ಣ ಬಗ್ಗೆ ನೆನ್ಪಿಟ್ಕೋಬೇಕಾಗಿರೋವಂಥದ್ದು. ಮೇನ್ ಇದರಲ್ಲಿ ಏನು ಗೆಟವೇ ಅಂತಂದರೆ, ಇದರಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋವಂಥದ್ದು ಲೆಫ್ಟು ಮತ್ತು ರೈಟು ಟ್ರಿಬ್ಯೂಟರೀಸು. ಯೂಶ್ವಲಾಗಿ ಟ್ರಿಬ್ಯೂಟರೀಸೇ ನಮಗೆ ಕ್ವೆಶನ್ಸಲ್ಲಿ ಕೇಳ್ತಾ ಇರ್ತಾರೆ. ಓಕೆ, ಇವಾಗ ಮತ್ತೆ ನಾವು ಕೃಷ್ಣ ರಿವರ್ ಬಗ್ಗೆನೇ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಂಥ ಡೀಟೇಲ್ಸೇ ಕಂಟಿನ್ಯೂ ಮಾಡ್ಕೊಳೋಣ. ಇಲ್ಲಿ ನಿಮ್ಗೆ ಇನ್ನೊಂದು ಕನ್ಫ್ಯೂಷನ್ ಕಾಣ್ತಾ ಇರುತ್ತೆ ನೋಡಿ. ಇಲ್ಲಿ ಕಾವೇರಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿವರ್ ಆಫ್ ಕರ್ನಾಟಕ. ಇಟ್ ಈಸ್ ಆಲ್ಸೋ ನೋನ್ ಆಸ್ ದಕ್ಷಿಣ ಗಂಗಾ ಅಂತ ಹೇಳ್ಬಿಟ್ಟು. ಸೊ ನಾವು ಡಿಸ್ಕಷನ್ ಮಾಡ್ಕೊತ ಇರ್ಬೇಕಾದ್ರೆ ನಾವೇ ನೋಡ್ಕೊಂಡಿದ್ವಿ ದಕ್ಷಿಣ ಗಂಗಾ ಅಂತಂದರೆ ಗೋದಾವರಿ ಅಂತ. ಸೊ ನೀವು ಗೂಗಲ್ ಮಾಡ್ಕೊಂಡ್ರೂ ಕೂಡ ದಕ್ಷಿಣ ಗಂಗಾನ ಗೋದಾವರಿ ಅಂತಲೇ ಕರೀತಾರೆ. ಸೊ ಕೆಲವೊಬ್ಬರು ಕಾವೇರಿನೂ ಕೂಡ ದಕ್ಷಿಣ ಗಂಗಾ ಅಂತ ಆಗ್ಬಿಟ್ಟು ಕರೀತಾ ಇರ್ತಾರೆ, ಕೆಲವೊಬ್ರು ರೆಫರ್ ಮಾಡ್ತಾ ಇರ್ತಾರೆ. ಅದಂತಂದರೆ ಒಂಥರ ಫಾಲ್ಸ್ ಹೆಸರಿರೋವಂಥದ್ದು, ಸೂಡೋ ನೇಮ್ ಅಂತ ಆಗ್ಬಿಟ್ಟು. ಸೊ ಗೋದಾವರಿನ ಯಾಕೆ ದಕ್ಷಿಣ ಗಂಗಾ ಅಂತ ಕರೀತಾರೆ ಅಂತಂದರೆ, ಅದು ಲೆಂತ್ ಜಾಸ್ತಿ ಇರುವಂಥದ್ದು ಅಂತ, ಲಾಂಗ್ ಜಾಸ್ತಿ ಇದೆ ಅಂತ ಆಗ್ಬಿಟ್ಟು. ಕಾವೇರಿನ ಯಾಕೆ ದಕ್ಷಿಣ ಗಂಗಾ ಅಂತ ಆಗ್ಬಿಟ್ಟು ಕರೀತಾರೆ ಕೆಲವೊಬ್ರು ಅಂತಂದರೆ, ಇದು ಫ್ಲೋ ಕಂಟಿನ್ಯೂಸ್ ಇರುತ್ತೆ ಇದ್ರದ್ದು ಅಂತ ಆಗ್ಬಿಟ್ಟು. ಫ್ಲೋ ಕಂಟಿನ್ಯೂಸ್ ಇರುತ್ತೆ. ಈಗ ಗಂಗಾದು ಫ್ಲೋ ಕಂಟಿನ್ಯೂಸ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಇದ್ರದ್ದು ಫ್ಲೋ ಕಂಟಿನ್ಯೂಸ್ ಇರುತ್ತೆ ಅಂತ ಆಗ್ಬಿಟ್ಟು ಇದಕ್ಕೂ ಕೂಡ ನಮಗೆ ಹಂಗೆ ಕಾವೇರಿ ಅಂತ ಆಗ್ಬಿಟ್ಟು ಕರಿತಾ ಇರ್ತಾರೆ. ಸೊ ಅದು ಬಿಟ್ಟು ಬೇರೆ ಪಾಯಿಂಟ್ಸ್ ಏನೇನಿರುತ್ತೆ ಅದನ್ನು ನಾವು ನೋಡ್ಕೊಂಡಿರೋಣ. ಸೊ ನೋಡಿ, ಅದನ್ನೇ ಮೆನ್ಷನ್ ಮಾಡ್ಕೊಂಡಿರುವಂಥದ್ದು 1392 ಕಿಲೋಮೀಟರ್ಸು ಅದು ಫ್ಲೋ ಆಗುವಂಥದ್ದು. ಸೊ ಕರ್ನಾಟಕದಲ್ಲಿ ನಿಯರ್ಲಿ 480, 1/3 ಅಷ್ಟು ಅದರದ್ದು ಕರ್ನಾಟಕದಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಬೇರೆ ಎಲ್ಲ ಟ್ರಿಬ್ಯೂಟರೀಸ್ ಎಲ್ಲ ನಾವು ನೋಡ್ಕೊಂಡಿದ್ದೀವಿ. ಇಲ್ಲಿ ಬಾಕ್ಸಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನು ಮಾತ್ರ ನಾವು ನೋಟ್ ಮಾಡ್ಕೊಂಡಿರ್ಬೇಕು. ಸೊ ನಾವು ರಿವರ್ ಪೆನ್ನಾರ್ ಏನಿದೆಯಲ್ಲ, ಸೊ ಇದಕ್ಕೆ ಪಿನಾಕಣಿ ಅಂತಲೂ ಕರೀತಾರಂತೆ. ಸದನ್ ಪೆನ್ನಾರಿಗೆ ಏನಂತ ಕರೀತಾರೆ, ಪೊನ್ನಯ್ಯಾರ್ ಅಂತ ಆಗ್ಬಿಟ್ಟು ಕರೀತಾರಂತೆ ತಮಿಳ್ನಾಡಲ್ಲಿ, ಆಯ್ತಲ್ಲ. ಸೊ ನಮಗೆ ಕಾವೇರಿ ರಿವರ್ ಬಗ್ಗೆ ಇಲ್ಲಿ ಆಗಲೇ ಡೈರೆಕ್ಟಾಗಿ ಕಾವೇರಿ ರಿವರ್ ಬಗ್ಗೆನೇ ಕೊಟ್ಟಿದ್ದಾರೆ. ಬಟ್ ನಾವು ಕಾವೇರಿ ರಿವರ್ ಬಗ್ಗೆನೂ ಕೂಡ ನಾವು ಸಪ್ರೇಟಾಗಿ ನೋಡ್ಕೊಂಡಿರೋಣ, ಯಾಕಂತಂದರೆ ನಮ್ಗೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಕೂಡ ನಾವು ಯಾವ ಥರ ಈಗ ಕೃಷ್ಣ ರಿವರ್ ಸಿಸ್ಟಮ್ಮು ಮತ್ತು ಗೋದಾವರಿ ರಿವರ್ ಸಿಸ್ಟಮ್ ನೋಡ್ಕೊಂಡವಲ್ಲ, ಅದೇ ಥರ ಕಾವೇರಿ ರಿವರ್ ಸಿಸ್ಟಮ್ನು ಕೂಡ ನಾವು ಒಂದ್ಸರಿ ನೋಡ್ಕೊಂಡಿರೋಣ. ಬಟ್ ಅದಕ್ಕಿಂತ ಮುಂಚೆ ಕೊಟ್ಟಿರೋಂಥ ಪಾಯಿಂಟ್ಸ್ ಎಲ್ಲದು ಕೂಡ ಇದರಲ್ಲೇ ಓದ್ಕೊಂಡಿರೋಣ. ಸೊ ತಲಕಾವೇರಿಯಲ್ಲಿ ಒರಿಜಿನೇಟ್ ಆಗುತ್ತೆ ನಮಗೆ ಬ್ರಹ್ಮಗಿರಿ ಹಿಲ್ಸ್ ಹತ್ರ. ನಿಯರ್ಲಿ ಫ್ಲೋ 804 ಕಿಲೋಮೀಟರ್ಸ್ ಇರುವಂಥದ್ದು ಕರ್ನಾಟಕ ಮತ್ತು ತಮಿಳ್ನಾಡು ಅಲ್ಲಿ ಫ್ಲೋ ಆಗ್ತಾ ಇರುತ್ತದು. ಸೊ ಇಟ್ ಫ್ಲೋಸ್ ಓನ್ಲಿ 380 ಕಿಲೋಮೀಟರ್ಸ್ ಕರ್ನಾಟಕದಲ್ಲಿ. ಸೊ ಈ ಥರ ನಾವು ನೋಡ್ಕೋಬೇಕು ಅಂತಂದರೆ ಯಾವುದು ಜಾಸ್ತಿ ಫ್ಲೋ ಆಗುವಂಥದ್ದು ಕರ್ನಾಟಕದಲ್ಲಿ, ಇಲ್ಲೇ ನೋಡಿ ಕೃಷ್ಣ ನಮಗೆ ಜಾಸ್ತಿ ಫ್ಲೋ ಆಗುತ್ತೆ ಕರ್ನಾಟಕದಲ್ಲಿ, ಕರೆಕ್ಟ್ ಅಲ್ಲ. ಅದು 480, ಇದು 380 ಕಿಲೋಮೀಟರ್ಸ್ ನಮಗೆ ಫ್ಲೋ ಆಗುವಂಥದ್ದು. ಮಿಕ್ಕಿದೆಲ್ಲ ನಮಗೆ ಟ್ರಿಬ್ಯೂಟರೀಸ್ ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ನಾವು ಅದಕ್ಕೂ ಕೂಡ ಏನಾದ್ರು ಒಂದು ನೋಡ್ಕೊಂಡಿರೋಣ, ಆಯ್ತಲ್ಲ. ಸೊ ಇಲ್ಲಿಗೆ ನಮಗೆ ಕಂಪ್ಲೀಟಾಗಿ ಇವರು ಈಸ್ಟ್ ಫ್ಲೋಯಿಂಗ್ ರಿವರ್ಸ್ನ ಎಂಡ್ ಮಾಡಿದ್ದಾರೆ. ಬಟ್ ನಾವು ಡಿಸ್ಕಸ್ ಮಾಡ್ಕೊಂಡಿರೋಂಥದ್ದು ಪಾಯಿಂಟ್ಸು ತುಂಬ ಜಾಸ್ತಿ ಇರುತ್ತಲ್ಲ. ಸೊ ಅದಕ್ಕೆ ಇಲ್ಲಿಂದು ಕೂಡ ಮಿಸ್ ಆಗಬಾರ್ದು, ಅಲ್ಲಿಂದು ಕೂಡ ಮಿಸ್ ಆಗಬಾರ್ದು ಅಂತ ಆಗ್ಬಿಟ್ಟು ನಾವು ನೋಡ್ಕೊತಾ ಇರೋವಂಥದ್ದು. ಸೊ ಇವಾಗ ನಾವು ಕಾವೇರಿ ರಿವರ್ ಸಿಸ್ಟಮ್ನ ಒಂದ್ಸರಿ ನೋಡ್ಕೊಂಬಿಟ್ರೋಣ ಕಂಪ್ಲೀಟಾಗಿ. ನೋಡಿ, ಇಲ್ಲಿ ಕಾವೇರಿ ರಿವರ್ ಸಿಸ್ಟಮ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಈ ಕಡೆಯಿಂದ ಬರುವಂಥದ್ದು ಲೆಫ್ಟ್ ಇರುತ್ತೆ, ಅದಾದಮೇಲೆ ಈ ಕಡೆಯಿಂದ ಬರುವಂಥದ್ದು ನಮಗೆ ರೈಟ್ ಇರುತ್ತೆ, ಕರೆಕ್ಟ್ ಅಲ್ಲ. ಸೊ ಇದರ ಜಾಸ್ತಿ ಫ್ಲೋ ಇರೋವಂಥದ್ದು ಎಲ್ಲಿ ಅಂತ ನಾವು ನೋಡ್ಕೊಂಡ್ವಿ. ಇದರ ಜಾಸ್ತಿ ಫ್ಲೋ ಇರೋವಂಥದ್ದೇ ನಮಗೆ ಇಲ್ಲಿ ತಮಿಳ್ನಾಡಲ್ಲಿ ಜಾಸ್ತಿ ಫ್ಲೋ ಇರೋವಂಥದ್ದು. ಸೊ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 380 ಕಿಲೋಮೀಟರ್ಸ್ ಅಷ್ಟು ಇರೋವಂಥದ್ದು. ಸೊ ಇದಕ್ಕೆ ಶಾರ್ಟ್ಕಟ್ ಅಂತ ಹೇಳ್ಬಿಟ್ಟು ಏನೂ ಮಾಡ್ಕೊಂಡಿಲ್ಲ, ಬಟ್ ಇದನ್ನು ಜಾಸ್ತಿ ಸರಿ ರಿಪೀಟ್ ಮಾಡಿ ಅಂತೂ ನೆನಪಂತೂ ಇದ್ದೇ ಇರತ್ತಿದ್ದು. ಸೊ ಅದಕ್ಕೆ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ನಾವು ನೋಡ್ಕೋಬೇಕು ಅಂತಂದರೆ ಹಾರಂಗಿ ಇದೆ, ಹೇಮಾವತಿ ಇದೆ, ಶಿಂಷಾ ಇದೆ ಮತ್ತು ಅರ್ಕಾವತಿ ಇದೆ.
ಸೊ ಇದರಲ್ಲಿ ಲೆಫ್ಟ್ ನೆನ್ಪಿಟ್ಕೊಂಡ್ಬಿಟ್ಟಿರುವಂಥದ್ದು, ಯಾಕಂತಂದರೆ ಕಮ್ಮಿ ಇದಾವೆ ಇದು. HHSA ಅಂತ ಆಗ್ಬಿಟ್ಟು ಹಾರಂಗಿ, ಹೇಮಾವತಿ, ಶಿಂಷ, ಅದಾದಮೇಲೆ ಅರ್ಕಾವತಿ ಅಂತ. ಸೊ ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ಏನೇನು ಬರ್ತಾವಲ್ಲ ಎಲ್ಲದೂ ಕೂಡ ನಮಗೆ ರೈಟು. ಅಂತಂದರೆ ನಮಗೆ ಲಕ್ಷ್ಮಣ ತೀರ್ಥ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಅದಾದಮೇಲೆ ಸುವರ್ಣವತಿ, ಭವಾನಿ, ನೋಯಲ್ಲು, ಅಮರಾವತಿ, ಇವೆಲ್ಲದೂ ಕೂಡ ನಮಗೆ ರೈಟ್ ಸೈಡಿಂದ ಜಾಯಿನು ಆಗ್ತಾ ಇರುತ್ತೆ, ರೈಟ್ ಬ್ಯಾಂಕಲ್ಲಿ ಬರ್ತಾ ಇರೋವಂಥದ್ದು ಇವೆಲ್ಲದೂ ಕೂಡ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ನಮಗೆ ಈ ಪ್ರತಿಯೊಂದು ರಿವರ್ ಏನು ಹೋಗ್ತಾ ಇರುತ್ತಲ್ಲ ಒರಿಜಿನೇಟ್ ಆಗುವಂಥದ್ದು ಕಾವೇರಿ ರಿವರ್ ಸಿಸ್ಟಮಿಂದು ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ನಮ್ಮ ಕರ್ನಾಟಕಕ್ಕೇ ಈ ರಿವರು ಸಖತ್ ಇಂಪಾರ್ಟೆಂಟು. ಪ್ಲಸ್ ಯಾವಾಗಲೂ ಕೂಡ ಸ್ವಲ್ಪ ಡಿಸ್ಪ್ಯೂಟಲ್ಲೇ ಇರೋವಂಥದ್ರಿಂದ ಇದು ರಿಲೇಟೆಡ್ ಕ್ವೆಶನ್ಸು ಕೂಡ ನಮಗೆ ಜಾಸ್ತಿ ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ. ಸೊ ಇದಕ್ಕೆ ಗಂಗಾ ಆಫ್ ದ ಸೌತ್ ಅಂತಲೂ ಕೂಡ ಮೆನ್ಷನ್ ಮಾಡ್ತಾರೆ. ಬಟ್ ಆ ನಾಮೆನ್ಕ್ಲೇಚರ್ ಮೇಲೆ ಹೋಗುವಂಥದ್ದೇನು ಬೇಡ. ಸೊ ಅದಕ್ಕೆ ನಾನು ಕನ್ಫ್ಯೂಸ್ ಆಗಿ ಫ್ರೆಂಡ್ಸ್ಗೆ ಎಲ್ಲದು ಕೂಡ ಕೇಳಿದೆ. ಬಟ್ ಅದು ಅವರೇ ಫಾಲ್ಸ್ ನಾಮೆನ್ಕ್ಲೇಚರ್ ಅಂತ ಆಗ್ಬಿಟ್ಟು ಹೇಳ್ತಾಯಿದ್ರು. ಸೊ ನೋಡಿ, ನಾವಿಲ್ಲಿ ನೋಡ್ಕೋಬೇಕು ಅಂತಂದರೆ ಇಲ್ಲಿ ಇಮೇಜಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೊ ಇದು ನೋಡಿ, ಇವ್ರದ್ದು ವೆಬ್ಸೈಟಲ್ಲಿ ಇರೋವಂಥದ್ದು ಇದು UPSC ಕಲರ್ಫುಲ್ ನೋಟ್ಸ್ ಅಂತ. ಆ್ಯಕ್ಚುಲಿ ಕಲರ್ಫುಲ್ಲೇ ಇದೆ ನೋಟ್ಸ್. ಸೊ ನೋಡಿ, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ ನಮಗೆ, ಆಯಿತಾ. ಅದಾದಮೇಲೆ ಈ ಕಡೆ ಬರೋವಂಥದ್ದು ನಮಗೆ ಈಸ್ಟರ್ನ್ ಘಾಟ್ಸ್ ಇದೆ ನೋಡಿ ಇಲ್ಲಿ. ಸೊ ಈ ರೀಜನಲ್ಲಿ ನಮಗೆ ಈಸ್ಟರ್ನ್ ಘಾಟ್ಸು ಬರೋವಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಮಿಡಲಲ್ಲಿ ನಮಗೆ ಇಲ್ಲಿ ನೀಲಗಿರಿ ರೀಜನ್ ಹತ್ರ ಇಲ್ಲಿ ಮಿಡಲಲ್ಲಿ ನಮಗೆ ಮೀಟ್ ಆಗ್ತಾ ಇರುತ್ತೆ ಈಸ್ಟರ್ನ್ ಘಾಟ್ಸು ವೆಸ್ಟರ್ನ್ ಘಾಟ್ಸು. ಸೊ ಅದಕ್ಕೆ ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಈ ರೀಜನ್ನಿಂದ ನಮಗೆ ಸೌತ್ ವೆಸ್ಟ್ ಮಾನ್ಸೂನ್ ಅಂತೂ ಈ ರೀಜನಿಂದ ಬರುತ್ತೆ, ಕರೆಕ್ಟ್ ಅಲ್ಲ. ಸೌತ್ ವೆಸ್ಟ್ ಮಾನ್ಸೂನ್ ಈ ರೀಜನಿಂದ ಬರುತ್ತೆ. ಅದಾದಮೇಲೆ ನಾರ್ತ್ ಈಸ್ಟ್ ಮಾನ್ಸೂನ್ ನಾವು ನೋಡಬೇಕು ಅಂತಂದರೆ ಈ ಕಡೆಯಿಂದ ಬರುತ್ತೆ ಅಂತ ಆಗ್ಬಿಟ್ಟು ನಾವು ಆಗಲೇ ನೋಡ್ಕೊಂಡಿದ್ದೀವಿ. ಸೊ ಇದೇನಾಗುತ್ತೆ ಅಂತಂದರೆ ನಮಗೆ ಅರ್ಧ ವರ್ಷ ಬಂದ್ಬಿಟ್ಟು ನಮಗೆ ಸೌತ್ ವೆಸ್ಟ್ ಮಾನ್ಸೂನಿಂದ ರೇನಿ ಸೀಸನ್ ಇರುವಂಥ ಟೈಮಲ್ಲಿ ಇಲ್ಲಿ ನೀರು ತುಂಬ ಚೆನ್ನಾಗಿ ಫಿಲ್ ಆಗ್ತಾ ಇರುತ್ತೆ. ಯಾಕಂತಂದರೆ ಇದು ಕೂಡ ಇಲ್ಲಿ ಎಲ್ಲ ಕಡೆಯೂ ಕೂಡ ಫಿಲ್ ಮಾಡ್ತಾ ಇರುತ್ತೆ, ಆಯಿತಾ. ಸೊ ಇದರ ಫ್ಲೋ ಕಂಟಿನ್ಯೂಸ್ ಆಗಿ ಇರ್ತಾ ಇರುತ್ತೆ. ಸೊ ಇದರ ಫ್ಲೋ ಇರೋಂಥ ಟೈಮಲ್ಲಿ ನಮಗೇನಾಗುತ್ತೆ ಅಂತಂದರೆ ಮತ್ತು ನಾರ್ತ್ ಈಸ್ಟ್ ಕಡೆಯಿಂದನೂ ಕೂಡ ನಮಗೆ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ಯಾವಾಗಲೂ ಕೂಡ ಇಲ್ಲಿ ನೀರಿನ ಫ್ಲೋ ಇದ್ದೇ ಇರುತ್ತೆ ಅಂತ ಆಗ್ಬಿಟ್ಟು ಅದಕ್ಕೋಸ್ಕರ ಇದನ್ನು ದಕ್ಷಿಣ ಗಂಗಾ ಅಂತ ಆಗ್ಬಿಟ್ಟು ಕೆಲವೊಬ್ರು ಕರೀತಾರೆ, ಅದನ್ನು ಗಂಗಾ ಆಫ್ ದ ಸೌತ್ ಅಂತ ಆಗ್ಬಿಟ್ಟು ಕೆಲವೊಬ್ರು ಕರೆಯುವಂಥದ್ದು. ಸೊ ಇದರ ಒರಿಜಿನೇಷನ್ ಎಲ್ಲಿರೋವಂಥದ್ದು ಅಂತಂದರೆ ಇಲ್ಲಿ ನೋಡಿ, ನಮಗೆ ಬ್ರಹ್ಮಗಿರಿ ಹಿಲ್ಸಲ್ಲಿ ಒರಿಜಿನೇಷನ್ ಇರುವಂಥದ್ದು. ಸೊ ಇದನ್ನು ನಾನು ತಳಕಾವೇರಿ ಅಂತ ಆಗ್ಬಿಟ್ಟು ಬರೆದಿರ್ತೀನಿ, ಆಯಿತಾ. ತಳಕಾವೇರಿ ಅಂತ ಆಗ್ಬಿಟ್ಟು ಇದನ್ನು ಬರೆದಿರ್ತೀನಿ. ಒರಿಜಿನೇಟ್ ಆಗುವಂಥದ್ದು ಇಲ್ಲಿ ಬ್ರಹ್ಮಗಿರಿ ಹಿಲ್ಸು. ಸೊ ಇದು ಯಾವ ಗ್ರಾಮದಲ್ಲಿ ಒರಿಜಿನೇಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ, ಆಯಿತಾ. ಸೊ ಇದ್ರದ್ದು ನಿಯರ್ಲಿ 380 ಕಿಲೋಮೀಟರ್ಸ್ ಏನೋ ಕರ್ನಾಟಕದಲ್ಲಿದೆ ಅಂತ ಆಗ್ಬಿಟ್ಟು ಹೇಳ್ತಾ ಇತ್ತು. ಸೊ ಲಾಂಗೆಸ್ಟ್ ಹರಿಯುವಂಥದ್ದು ಲಾಂಗ್ ಇರೋವಂಥದ್ದು ಇದು ಲಾಂಗೆಸ್ಟ್ ಫ್ಲೋ ಇದ್ರದ್ದು ಇರುವಂಥದ್ದು ಎಲ್ಲಿ ಅಂತಂದರೆ ಲಾಂಗೆಸ್ಟ್ ಫ್ಲೋ ಇಟ್ ಈಸ್ ಇನ್ ತಮಿಳ್ನಾಡು. ಕರ್ನಾಟಕದಲ್ಲಿ ಲಾಂಗೆಸ್ಟ್ ಫ್ಲೋ ಯಾವುದು ಮೇನ್ ರಿವರಿಂದ ಇರುವಂಥದ್ದು ಅಂತಂದರೆ ಕೃಷ್ಣ. ಅದರಲ್ಲಿ ಎಸ್ಪೆಷಲಿ ನಮಗೆ ತುಂಗಭದ್ರಾದಂತೂ ತುಂಬ ಜಾಸ್ತಿ ಇದೆ. ಆಲ್ಮೋಸ್ಟು ನಮಗೆ 400 ಚೇಂಜ್ ಕಿಲೋಮೀಟರ್ಸ್ ಏನು ಅಂತ ಆಗ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಸೊ ಲೆಫ್ಟಲ್ಲಿ ನಾವು ನೋಡ್ಕೊಂಡ್ವಿ ಇದಕ್ಕೆ ಟ್ರಿಬ್ಯೂಟರೀಸ್ ಯಾವುದಾದಿದೆ, ರೈಟಲ್ಲಿ ನೋಡ್ಕೊಂಡ್ವಿ ನಾವು ಟ್ರಿಬ್ಯೂಟರೀಸ್ ಯಾವುದಾದಿದೆ ಅಂತ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ನಮಗೇನು ಅಂತಂದರೆ ಇಲ್ಲಿ ನೋಡಿ, ರೈಟ್ ಟ್ರಿಬ್ಯೂಟರೀಸ್ ಇದಾವಲ್ಲ, ರೈಟ್ ಟ್ರಿಬ್ಯೂಟರೀಸಲ್ಲಿ ಕಬಿನಿ ಇದೆ ನೋಡಿ, ಆಯಿತಾ. ಸೊ ರೈಟ್ ಟ್ರಿಬ್ಯೂಟರೀಸಲ್ಲಿ ಕಬಿನಿ ಇರುವಂಥದ್ದು. ಸೊ ಕಬಿನಿ ಒಂದು ಸರಿ ನಾವು ನೋಡ್ಕೊಂಡಿರೋಣ. ಇಲ್ಲಿ ನೋಡಿ, ಈ ರೀಜನಲ್ಲಿ ಬರುತ್ತೆ ನಮಗೆ, ಈ ರೀಜನಲ್ಲಿ ನಮಗೆ ಕಬಿನಿ ಇರುವಂಥದ್ದು, ಆಯಿತಾ. ಸೊ ಕಬಿನಿ ಇರುವಂಥದ್ದು. ಸೊ ನೀವು ಇಲ್ಲಿ ಝೂಮ್ ಮಾಡ್ಕೊಂಡು ನೋಡಿಕೊಂಡ್ರೆ ಕಬಿನಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಕಬಿನಿ ಡ್ಯಾಮಿಂದ ಇಲ್ಲಿಂದ ಒರಿಜಿನೇಟ್ ಆಗ್ತಾ ಇದೆ ನಮಗೆ, ಕರೆಕ್ಟಾ. ಸೊ ಈ ರೀಜನ್ನಿಂದ ನಮಗೆ ಇಲ್ಲಿ ಡ್ಯಾಮ್ ಇರುವಂಥದ್ದು. ಬಟ್ ಒರಿಜಿನೇಟ್ ಎಲ್ಲ ಆಗ್ತಾ ಇದೆ, ಇದು ಕರ್ನಾಟಕದಲ್ಲಿ ಇಲ್ಲ, ಇದು ಕರೆಕ್ಟ್ ಅಲ್ಲ. ಒರಿಜಿನೇಟ್ ಆಗ್ತಿರೋಂಥದ್ದಲ್ಲಿ ಕೇರಳದಲ್ಲಿ, ಆಯಿತಾ. ಸೊ ಒರಿಜಿನೇಟ್ ಆಗ್ತಿರೋಂಥದ್ದು ಕೇರಳದಲ್ಲಿ, ಅದು ಇಂಪಾರ್ಟೆಂಟ್ ನಮಗೆ. ಸೊ ಕಬಿನಿ ರಿವರ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಒರಿಜಿನೇಟ್ ಆಗುವಂಥದ್ದು ಎಲ್ಲಿ, ಕೇರಳದಲ್ಲಿ ಒರಿಜಿನೇಟ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟು. ಕೇರಳದಲ್ಲಿ ನಮಗೆ ಇದು ಒರಿಜಿನೇಟ್ ಆಗುವಂಥದ್ದು. ಸೊ ಇದು ಕರ್ನಾಟಕಕ್ಕೆ ಬರುತ್ತಲ್ಲ, ಕರ್ನಾಟಕದಲ್ಲಿ ಕೆಲವೊಂದು ಕಡೆ ಅದನ್ನು ಏನಂತ ಕರೀತಾರೆ ಅಂತಂದರೆ ಕರ್ನಾಟಕದಲ್ಲಿ ಲೋಕಲಿ ಅದನ್ನು ಕಪಿಲಾ ರಿವರ್ ಅಂತ ಆಗ್ಬಿಟ್ಟು ಕರೀತಾರೆ. ಸೊ ಕಪಿಲಾ, ಕಬಿನಿ ಎರಡೂ ಕೂಡ ಒಂದೇ ಇರುತ್ತೆ, ನಮಗೆ ಹೆಸರು ಚೇಂಜ್ ಆಗ್ತಾ ಇರುತ್ತಲ್ಲ ಅಷ್ಟೇ, ಆಯಿತಾ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ರಿವರು ಇಲ್ಲೇ ನೀವು ಡೈಗ್ರಾಮಲ್ಲೇ ನೋಡ್ಕೊಂಡಿರಿ, ಈ ಮ್ಯಾಪಲ್ಲೇ ನೋಡ್ಕೊತಾ ಇರಿ. ಇಲ್ಲಿ ಮೊಯ್ಯಾರ್ ರಿವರ್ ನೋಡಿ, ಇಲ್ಲಿ ನೀಲಗಿರಿ ಹತ್ರ ಇಲ್ಲಿ ಮೊಯ್ಯಾರ್ ರಿವರ್ ಇರೋವಂಥದ್ದು. ಸೊ ಈ ಮೊಯ್ಯಾರ್ ರಿವರ್ ನೋಡಿ ಈ ಕಡೆ ತಮಿಳ್ನಾಡಲ್ಲಿ ಜನ್ರೇಟ್ ಆಗೋಂಥದ್ದಲ್ಲ, ಬಟ್ ಇದು ನೋಡಿ ಬಾರ್ಡ್ರ್ ಹತ್ರನೇ ಇದು ಫ್ಲೋ ಆಗ್ತಾ ಇರುತ್ತೆ, ಕರೆಕ್ಟಾ. ಬಾರ್ಡ್ರ್ ಹತ್ರನೇ ಫ್ಲೋ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ನೋಡಬೇಕು ಅಂತಂದರೆ ಈ ಮೊಯ್ಯಾರ್ ರಿವರ್ ಏನಿದೆಯಲ್ಲ, ಸೊ ಮೊಯ್ಯಾರ್ ರಿವರ್ ಬಂದ್ಬಿಟ್ಟು ಕರ್ನಾಟಕ ಮತ್ತು ತಮಿಳ್ನಾಡು ಮಧ್ಯದಲ್ಲಿ ಒಂದು ನ್ಯಾಚುರಲ್ ಬಾರ್ಡರ್ ಕ್ರಿಯೇಟ್ ಮಾಡುತ್ತೆ. ನ್ಯಾಚುರಲ್ ಬಾರ್ಡರ್ ಅಂತಲೇ ಬರೆದಿರ್ತೀನಿ ನಾನು, ಬೌಂಡ್ರಿ ಅನ್ನೋದಕ್ಕಿಂತ. ಸೊ ಒಂದು ಪ್ರಾಪರ್ ಬಾರ್ಡರ್ನೇ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ, ಆಯ್ತಲ್ಲ. ಸೊ ಇದು ಬಂದ್ಬಿಟ್ಟು ನಮಗೆ ನ್ಯಾಚುರಲ್ ಬಾರ್ಡರ್ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ.
ನೆಕ್ಸ್ಟು ಇನ್ನೂ ಸ್ವಲ್ಪ ಇಲ್ಲಿ ಮೇಲ್ಗಡೆಗೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಇದನ್ನು ಫಾಲೋ ಮಾಡ್ಕೊಂಡಿರಿ ನೀವು, ಅಂತಂದರೆ ಸಖತ್ ಚಿಕ್ಕದಿದೆಯಲ್ಲ, ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾ ಇರೋಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ನಮಗೆ ಹೇಮಾವತಿ ಇದೆ, ಕರೆಕ್ಟ್ ಅಲ್ಲ? ಸೊ ಹೇಮಾವತಿಗೆ ನಮಗೆ ಯಗಚಿ ಇದೆ. ಸೊ ಹೇಮಾವತಿ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿ KR ಸಾಗರ ಡ್ಯಾಮು, ಆಯಿತಾ, KRS ಡ್ಯಾಮು ಇಲ್ಲಿ ಮೀಟ್ ಆಗ್ತಿರೋವಂಥದ್ದು. ಸೊ ಇಲ್ಲಿಗೆ ನಮಗೆ ಲಕ್ಷ್ಮಣ ತೀರ್ಥನೂ ಕೂಡ ಮೀಟ್ ಆಗ್ತಾಯಿದೆ, ಕರೆಕ್ಟ್ ಅಲ್ಲ? ಸೊ ಇಲ್ಲಿ ನಮಗೇನಾಗುತ್ತೆ, ಕಾವೇರಿ ಫ್ಲೋ ಆಗ್ತಾಯಿದೆ, ಕರೆಕ್ಟಾ? ಸೊ ನಮಗೇನಾಗ್ತಾ ಇದೆ, ಇಲ್ಲಿ ಕಾವೇರಿ ಹೀಗೆ ಫ್ಲೋ ಆಗ್ತಾ ಇದೆ. ಕಾವೇರಿಗೆ, ಆಯಿತಾ, ಇಲ್ಲಿ ಕಾವೇರಿ ಅಂತ ಬರೆದಿರ್ತೀನಿ. ಸೊ ಕಾವೇರಿಗೆ ಒಂದು ಕಡೆಯಿಂದ ನಮ್ಗೆ ಯಾವುದು ಡ್ಯಾಮ್ ಇದು ನೀರು ಬರ್ತಾ ಇರೋವಂಥದ್ದು ಅಂತಂದರೆ, ರಿವರ್ ಬರ್ತಾ ಇರೋವಂಥದ್ದು ಒಂದು ಕಡೆಯಿಂದ ಬರ್ತಾ ಇರೋವಂಥದ್ದು ನಮಗೆ ಹೇಮಾವತಿ. ಒಂದು ಕಡೆಯಿಂದ ಹೇಮಾವತಿ ಬರ್ತಾ ಇದೆ. ಅದೇ ಎಕ್ಸಾಕ್ಟ್ ರೀಜನ್ ಹತ್ರನೇ ನಮಗೆ, ಅದೇ ರೀಜನ್ ಹತ್ರ ಇಲ್ಲಿ ನೋಡಿ KRS ಹತ್ರ. ಸೊ ಅದೇ ಎಕ್ಸಾಕ್ಟ್ ರೀಜನ್ ಹತ್ರ ನಮಗೆ ಲಕ್ಷ್ಮಣ ತೀರ್ಥನೂ ಕೂಡ ಬರ್ತಾ ಇದೆ, ಆಯಿತಾ? ಸೊ ಲಕ್ಷ್ಮಣ ತೀರ್ಥ ಅದೇ ಸ್ಪೆಲ್ಲಿಂಗಲ್ಲಿ ಬರೆದುಬಿಟ್ಟಿರ್ತೀನಿ ನಾನು, ಆಯಿತಾ? ಸೊ ಲಕ್ಷ್ಮಣ ತೀರ್ಥ ಇದು ಬರ್ತಾ ಇದೆ. ಸೊ 3 ರಿವರು ಒಂದು ಕಡೆ ಮೀಟಾಗಿ ಅದಾದಮೇಲೆ ಇದು ಮುಂದ್ಗಡೆ ಕಾವೇರಿ ಫ್ಲೋ ಆಗುವಂಥದ್ದಲ್ಲ. ಸೊ 3 ರಿವರು ಮೀಟ್ ಆಗುವಂಥದ್ದು ಎಲ್ಲಿ ಅಂತಂದರೆ ಅದು ಬಂದ್ಬಿಟ್ಟು ನಮಗೆ ಇಲ್ಲಿ KRS, ಆಯಿತಾ? ಸೊ KRS ಇಲ್ಲಿ ಮಂಡ್ಯ ಹತ್ರ ನಮಗೆ ಬರುವಂಥದ್ದು ಇದು. ಸೊ ಇದು ಬಂದ್ಬಿಟ್ಟು ನಮಗೆ ತ್ರಿವೇಣಿ ಸಂಗಮ್, ಕರೆಕ್ಟ್ ಅಲ್ಲ? ನಮಗೆ ಇದು ತ್ರಿವೇಣಿ ಸಂಗಮ್. ಯಾಕೆಂತಂದರೆ ಕಾವೇರಿಯಲ್ಲಿ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥನ ಮೀಟ್ ಆಗುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು, ಆಯಿತಾ? ಸೊ ಈಗ ನಾವು ಹೇಮಾವತಿ ಬಗ್ಗೆ ನೋಡ್ಕೋಬೇಕು ಅಂತಂದರೆ, ಸೊ ನೋಡಿ ಹೇಮಾವತಿ ಎಲ್ಲಿದೆ, ಇಲ್ಲೇ ನೋಡಿ, ಆಲ್ಮೋಸ್ಟು ಇಲ್ಲಿ ಕಾವೇರಿಯಲ್ಲಿ ಒರಿಜಿನೇಟ್ ಆಗ್ತಾ ಇರುತ್ತಲ್ಲ, ಅದೇ ರೀಜನಿನ ಹಿಲ್ಸ್ ಹತ್ರನೇ ಒರಿಜಿನೇಟ್ ಆಗ್ತಾ ಇರುತ್ತೆ, ಕರೆಕ್ಟಾ? ಸೊ ಹೇಮಾವತಿನೂ ಕೂಡ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಆ ರೀಜನ್ನು ಬಂದ್ಬಿಟ್ಟು ನಿಯರ್ಲಿ ನಮಗೆ ಚಿಕ್ಕಮಗಳೂರು ಹತ್ರ ಇದು ಒರಿಜಿನೇಟ್ ಆಗುವಂಥದ್ದು, ಆಯಿತಾ? ಅದಾದಮೇಲೆ ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಅರ್ಕಾವತಿ, ಆಯಿತಾ? ಅರ್ಕಾವತಿ. ಸೊ ಅರ್ಕಾವತಿ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಅರ್ಕಾವತಿ ಬಂದ್ಬಿಟ್ಟು ನಮಗೆ ನಂದಿ ಹಿಲ್ಸ್ ಇದೆಯಲ್ಲ, ಸೊ ನಂದಿ ಹಿಲ್ಸು ಚಿಕ್ಕಬಳ್ಳಾಪುರ ಅದರ ಹತ್ರ ನಮಗೆ ಇಲ್ಲಿ ನೋಡಿ, ಇಲ್ಲಿ ಇರುವಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಅರ್ಕಾವತಿ ಇಲ್ಲಿ ಒರಿಜಿನೇಟ್ ಆಗುವಂಥದ್ದು, ಆಯಿತಾ? ಸೊ ಕಾವೇರಿ ನಾವು ನೋಡ್ಕೊಂಡಿದ್ವಿ, ಅದಾದಮೇಲೆ ಹೇಮಾವತಿ ನೋಡ್ಕೊಂಡಿದ್ವಿ, ಅದಾದಮೇಲೆ ನಮಗೆ ಶಿಂಷಾ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಸೊ ಇಲ್ಲಿ ಬಂದ್ಬಿಟ್ಟು ಇದು ತುಮಕೂರು ಹತ್ರ ಹೇಳ್ಬಿಟ್ಟು, ಸೊ ತುಮಕೂರು ಹತ್ರ ಇಲ್ಲಿ ದೇವರಾಯನ ದುರ್ಗ ಇದೆಯಲ್ಲ, ಅಲ್ಲಿ ಅದು ಒರಿಜಿನೇಟ್ ಆಗುವಂಥದ್ದು ಶಿಂಷಾ. ಅದಾದಮೇಲೆ ಅರ್ಕಾವತಿ ಬಂದ್ಬಿಟ್ಟು ನಂದಿ ಹಿಲ್ಸು, ಆಯಿತಾ? ಸೊ ಚಿಕ್ಕಬಳ್ಳಾಪುರ ಹತ್ರ ನಮಗೆ ಇದು ಒರಿಜಿನೇಟ್ ಆಗುವಂಥದ್ದು ಅರ್ಕಾವತಿ, ಆಯಿತಾ? ಸೊ ಯಾವುದಾದ್ರು ನೋಡ್ಕೊಂಡ್ವಿ ನಾವು ಇವಾಗ, ಇದು ಹೇಮಾವತಿ ನೋಡ್ಕೊಂಡ್ವಿ, ಲಕ್ಷ್ಮಣ ತೀರ್ಥ ಒಂದು ನೋಡ್ಕೋಬೇಕಾಗಿತ್ತು. ಲಕ್ಷ್ಮಣ ತೀರ್ಥ ಬಗ್ಗೆ ನಮ್ಗೆ ಇಂಪಾರ್ಟೆಂಟ್ ಏನು ಅಂತಂದರೆ, ಇದಕ್ಕೆ ಒಂದು ಟ್ರಿಬ್ಯೂಟರಿ ಬರುತ್ತೆ. ಸೊ ಲಕ್ಷ್ಮಣ ತೀರ್ಥಕ್ಕೆ ಒಂದು ಟ್ರಿಬ್ಯೂಟರಿ ಬರುತ್ತೆ, ಅದು ಕೂಡ ಚಿಕ್ಕ ಟ್ರಿಬ್ಯೂಟರಿ, ಅದು ಇರೋಂಥದ್ದು ರಾಮ್ ತೀರ್ಥ ಅಂತ ಆಗ್ಬಿಟ್ಟು ಕರೀತಾರೆ ಅದನ್ನು. ಲಕ್ಷ್ಮಣ ತೀರ್ಥದ್ದು ಒಂದು ಟ್ರಿಬ್ಯೂಟರಿ, ಅದನ್ನು ರಾಮ್ ತೀರ್ಥ ಅಂತ ಆಗ್ಬಿಟ್ಟು ಕರೀತಾರೆ. ಪ್ಲಸ್ ಇದೇನಾಗುತ್ತೆ ಅಂತಂದರೆ ನಮಗೆ ಇಲ್ಲಿ ಕೇರಳದಲ್ಲಿ ಇದು ಬಂದ್ಬಿಟ್ಟು ನಮಗೆ ಇರುಪು ಫಾಲ್ಸ್ ಅಂತ ಒಂದಿದೆ ವಯನಾಡಲ್ಲಿ, ಅದನ್ನು ಕೂಡ ಅದು ಕ್ರಿಯೇಟ್ ಮಾಡ್ತಾ ಇರುತ್ತೆ, ಆಯಿತಾ? ಅದಾದಮೇಲೆ ನಮಗೆ ಬಂದ್ಬಿಟ್ಟು ಇಲ್ಲಿ ಕಬಿನಿ ಬಂದ್ಬಿಟ್ಟು ಒರಿಜಿನೇಟ್ ಆಗುವಂಥದ್ದು ನಮಗೆ ಇಲ್ಲಿ ಕೇರಳದಲ್ಲಿ ಒರಿಜಿನೇಟ್ ಹಾಕ್ಕೊಂಡ್ಬಿಟ್ಟಿರುತ್ತೆ, ಅದನ್ನಂತೂ ನಾವು ನೋಡ್ಕೊಂಡ್ಬಿಟ್ಟಿದ್ದೀವಿ. ನೆಕ್ಸ್ಟ್ ನಮಗೆ ನೋಯಿಲ್ ರಿವರ್ ಅಂತ ಇದೆ ನೋಡಿ, ನೋಯಿಲ್ ಅಂತ ಇದೆ. ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ, ಇಲ್ಲಿ ನೋಯಿಲ್ ರಿವರು. ಸೊ ಇದು ನೋಯಿಲ್ ರಿವರಿನ ಒರಿಜಿನಲ್ ಹೆಸರು ಏನು ಅಂತಂದರೆ, ಅದರ ಹೆಸರು ಬಂದ್ಬಿಟ್ಟು ನಮಗೆ ಕಾಂಚಿ ರಿವರ್ ಅಂತ ಇದೆ. ಸೊ ಮುಂಚೆ ಅದಕ್ಕೆ ಕಾಂಚಿ ರಿವರ್ ಅಂತಲೂ ಕೂಡ ಕರೀತಾರೆ ಅದನ್ನು. ಸೊ ಇದು ಬಂದ್ಬಿಟ್ಟು ನೋಯಿಲ್ ರಿವರು, ಇದು ತಮಿಳ್ನಾಡಲ್ಲೇ ಒರಿಜಿನೇಟ್ ಆಗುವಂಥದ್ದು. ನೋಯಿಲ್ ರಿವರು ಕೂಡ ನಮಗೆ ತಮಿಳ್ನಾಡಲ್ಲೇ ಒರಿಜಿನೇಟ್ ಆಗುವಂಥದ್ದು. ನೆಕ್ಸ್ಟ್ ನಮಗೆ ಅಮರಾವತಿ, ಆಯಿತಾ? ಅಮರಾವತಿ ರಿವರಿಗೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಪೌರ್ಣಮಿ ಅಂತ ಆಗ್ಬಿಟ್ಟು, ಆಯಿತಾ? ಪೌರ್ಣಮಿ ಅಂತಲೂ ಕೂಡ ಕರೀತಾರೆ ಇದನ್ನು. ಸೊ ಇದನ್ನು ಎಲ್ಲಿ ನಮಗೆ ಕೇರಳ ಮತ್ತು ತಮಿಳ್ನಾಡು ರೀಜನ್ ಹತ್ರ ನಮಗೆ ಇಲ್ಲಿ ಒರಿಜಿನೇಟ್ ಆಗ್ತಾ ಇರುತ್ತೆ, ಆಯಿತಾ? ಸೊ ಇಲ್ಲಿ ಅಮರಾವತಿನೂ ಕೂಡ ಇಲ್ಲಿ ನೋಡಿ ನಮಗೆ ಈ ರೀಜನಲ್ಲಿ ಇಲ್ಲಿ ಒರಿಜಿನೇಟ್ ಆಗುವಂಥದ್ದು. ಸೊ ಅಣ್ಣಮುಡಿ ಪೀಕ್ ಎಲ್ಲದು ಕೂಡ ಈ ರೀಜನ್ ಹತ್ರನೇ ಇದೆ ನೋಡಿ. ಸೊ ಇಲ್ಲಿ ಅಮರಾವತಿ ಒರಿಜಿನೇಟ್ ಆಗುತ್ತೆ, ಅದು ನಮಗೆ ಕಾವೇರಿಗೆ ಸೇರ್ತಾ ಇರುತ್ತೆ. ಸೊ ಇಷ್ಟು ನಮಗೆ ಇಂಪಾರ್ಟೆಂಟು ಟ್ರಿಬ್ಯೂಟರೀಸ್ ಇರುವಂಥದ್ದು, ಎಸ್ಪೆಷಲಿ ನಮಗೆ ಕರ್ನಾಟಕ ಪರ್ಸ್ಪೆಕ್ಟಿವಲ್ಲಿ ಅಂತೂ ಇಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಅದನ್ನು ಬಿಟ್ಟು ಬೇರೆ ಏನೇನು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸರಿ ನಾವು ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇವಾಗಲೇ ನೋಡ್ಕೊಂಡಿದ್ದೀವಿ. 380 ಕಿಲೋಮೀಟರ್ಸು. ಸೊ ಇದು ಕಿಲೋಮೀಟರ್ಸ್ ಬಂದ್ಬಿಟ್ಟು ನೀವು ಒಂದು ಆ್ಯಾವ್ರೇಜ್ ನೆನ್ಪಿಟ್ಕೊಂಡಿರಿ, ಎಕ್ಸಾಕ್ಟಾಗಿ ಅಷ್ಟೇ ಇರುತ್ತೆ ಅಂತ ಹೇಳ್ಬಿಟ್ಟೆಲ್ಲ ನೆನ್ಪಿಟ್ಕೊಳಕ್ಕೆ ಹೋಗ್ಬೇಡಿ, ಬಟ್ ಆ್ಯಾವ್ರೇಜ್ ಇಷ್ಟಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಆಲ್ಮೋಸ್ಟು 320 380 ಆ ಥರ ನೆನ್ಪಿಟ್ಕೊಂಡಿರಿ. ಇಲ್ಲ ಅಂತಂದರೆ ನಮಗೆ ನಮ್ಮಲ್ಲೇ ಒಂಥರ ಕಾನ್ಫ್ಲಿಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ.
ಸೊ ಇವಾಗ ನಾವು ಡಿಸ್ಕಸ್ ಮಾಡ್ಕೊಂಡಿರೋಂಥದ್ದು ಮೇನ್ ಇಂಪಾರ್ಟೆಂಟ್ ರಿವರ್ ಸಿಸ್ಟಮ್ ಎಲ್ಲದೂ ಕೂಡ ನಾವು ನೋಡ್ಕೊಂಡ್ಬಿಟ್ಟಿದ್ದೀವಿ. ಯಾವ್ದು ನೋಡ್ಕೊಂಡ್ವಿ ನಾವು? ಕೃಷ್ಣ ನೋಡ್ಕೊಂಡ್ವಿ, ಕಾವೇರಿ ನೋಡ್ಕೊಂಡ್ವಿ, ಅದಾದಮೇಲೆ ಗೋದಾವರಿನೂ ಕೂಡ ನಾವು ನೋಡ್ಕೊಂಡಿದ್ದೀವಿ. ಸೊ ಇದಾದಮೇಲೆ ನಮಗೆ ಬಂದ್ಬಿಟ್ಟು ವೆಸ್ಟ್ ಫ್ಲೋಯಿಂಗ್ ರಿವರ್ಸು ಬೇರೆ ಇರುವಂಥದ್ದು, ಆಯಿತಾ. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಮೇಲೆ ಒಂದು ಕ್ವೆಶನ್ ಏನು ಕೇಳಿರೋಂಥದ್ದು ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಕಾವೇರಿ ರಿವರು ಕೂಡ ಇಲ್ಲಿ ಇದನ್ನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಿಮಗೆ. ಸೊ ಇಲ್ಲಿ ಕಾವೇರಿ ರಿವರು ಇಲ್ಲಿ ಬೇ ಆಫ್ ಬೆಂಗಾಲ್ ಹತ್ರ ಈ ರೀಜನ್ ಹತ್ರ ಬರುತ್ತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಡೆಲ್ಟಾ ಫಾರ್ಮ್ ಮಾಡುತ್ತೆ ನೋಡಿ. ಒಂದೇ ರಿವರಾಗಿ ಹರಿತಾ ಇಲ್ಲ ಅದು, ಇಲ್ಲಿ ಡೆಲ್ಟಾ ಫಾರ್ಮ್ ಮಾಡುತ್ತೆ. ಬಟ್ ಯಾಕೆ ಅಂತಂದರೆ ಇದು ಈಸ್ಟರ್ನ್ ಘಾಟ್ಸಲ್ಲಿ ಇರೋವಂಥದ್ದು. ಸೊ ನಾವು ಇದನ್ನೆಲ್ಲ ಪ್ರೀವಿಯಸ್ ಟೈಮಲ್ಲಿ ನೋಡ್ಕೊಂಡಿದ್ದೀವಲ್ಲ, ಪ್ರೀವಿಯಸ್ ಪಾರ್ಟಲ್ಲೆಲ್ಲ ನೋಡ್ಕೊಂಡಿದ್ದೀವಿ. ಈಸ್ಟರ್ನ್ ಘಾಟ್ಸಲ್ಲಿ ನಮಗೆಲ್ಲ ಜಾಸ್ತಿ ಈ ಥರ ಡೆಲ್ಟಾ ಫಾರ್ಮ್ ಮಾಡುತ್ತೆ. ಯಾಕಂತಂದರೆ ಹತ್ತಿರದಲ್ಲಿ ಇಲ್ಲೆಲ್ಲೂ ನಮಗೆ ಹಿಲ್ಸು ಇದರಲ್ಲಿ ಅಡ್ಡ ಬರೋ ಥರ ಇಲ್ಲ. ಇಲ್ಲಿ ನೋಡಿ, ಡಿಸ್ಟ್ರಿಬ್ಯೂಟ್ ಆಗಿರೋಂಥದ್ದೇ ನಮಗೆ ಬ್ರಾಡ್ ಥರ ಬೇರೆ ದೂರ ಇಲ್ಲಿ ಹಿಲ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗಿದೆ. ಬಟ್ ಇಲ್ಲಿ ನೀವು ಈ ಕಡೆ ನೋಡಬೇಕು ಅಂತಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಎಷ್ಟು ಕಂಟಿನ್ಯೂಸ್ ಇದಾವೆ ನೋಡಿ ಹಿಲ್ಸು. ಸೊ ಅದಕ್ಕೋಸ್ಕರ ನಮಗೆ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ ಬಂದ ತಕ್ಷಣ, ಅಥವಾ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ ತಕ್ಷಣ ನಮಗೆ ಜಾಸ್ತಿ ಇಲ್ಲಿ ಸಿಗೋವಂಥದ್ದು ಏನು ಅಂತಂದರೆ ನಮಗೆ ಯಾವ್ಯಾವ ಫಾಲ್ಸ್ಗಳು ಮಾಡ್ತವೆ ಅಂತ ಹೇಳ್ಬಿಟ್ಟು, ಆಯಿತಾ. ಇಲ್ಲಿ ನೋಡಿ, ಮೆನಿ ರಿವರ್ಸ್ ರೈಸ್ ಇನ್ ಮಲ್ನಾಡ್ ರೀಜನ್, ಫ್ಲೋ ವೆಸ್ಟ್ವರ್ಡ್ಸ್ ಆ್ಯಂಡ್ ಜಾಯಿನ್ ದ ಅರೇಬಿಯನ್ ಸಿ. ಸೊ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ಗಳ ಹೆಸರು ನಮಗೆ ಇಂಪಾರ್ಟೆಂಟು, ಆಯಿತಾ. ಯಾವ್ದು ಬರುತ್ತೆ ನಮಗೆ? ಶರಾವತಿ ಬರುತ್ತೆ, ಕಾಳಿ ಬರುತ್ತೆ, ಗಂಗಾವಳಿ ಬರುತ್ತೆ, ಆಯಿತಾ. ಗಂಗಾವಳಿ ಬರುತ್ತೆ, ಅದಾದಮೇಲೆ ನೇತ್ರಾವತಿ ಬರುತ್ತೆ, ವರಾಹಿ ಬರುತ್ತೆ, ಅದಾದಮೇಲೆ ಅಘನಾಶಿನಿ ಬರುತ್ತೆ. ಸೊ ಇದನ್ನು ನಾನು ಹೆಂಗೆ ನೆನ್ಪಿಟ್ಕೊಂಡಿರ್ತೀನಿ ಅಂತಂದರೆ, ಐಯಿಂದ ಎಂಡ್ ಆಗುವಂಥ ರಿವರ್ಸು ಯೂಶ್ವಲಾಗಿ ನಮಗೆ ಇಲ್ಲಿ ಬರೋವಂಥದ್ದು ಅಂತಂದರೆ ಕಬಿನಿ, ಈ ಥರದ್ದೆಲ್ಲದು ಇಂಪಾರ್ಟೆಂಟ್ ರಿವರ್ಸು, ಹೇಮಾವತಿ ಅವೆಲ್ಲದು ಬಿಟ್ಬಿಟ್ಟು ನಮಗೆ ಇಲ್ಲಿ ನೋಡಿ ಶರಾವತಿ, ಕಾಳಿ, ಗಂಗಾವಳಿ, ಅದಾದಮೇಲೆ ಇಲ್ಲಿ ನೇತ್ರಾವತಿ, ಅದಾದಮೇಲೆ ವರಾಹಿ, ಅಘನಾಶಿನಿ, ಈ ಥರದ್ದು ಏನೋ ಒಂದು ಶಾರ್ಟ್ಕಟ್ ಮಾಡ್ಕೊಂಡು ನೆನ್ಪಿಟ್ಕೊಂಡಿರಿ. ಯಾಕಂತಂದರೆ ಅದಾದಮೇಲೆ ನೀವು ಕನ್ಫ್ಯೂಸ್ ಆಗೋಗ್ಬಿಟ್ಟಿರ್ತೀರ, ಇಲ್ಲೂ ಕೂಡ ಅಮರಾವತಿ ಹೇಮಾವತಿ ಅಂತ ಬರುತ್ತಲ್ಲ ಅಂತ ಹೇಳಿ. ಸೊ ನೀವು ನೋಡ್ಕೊಂಡಿರಿ, ಶರಾವತಿ, ಕಾಳಿ, ಗಂಗಾವಳಿ, ನೇತ್ರಾವತಿ, ವರಾಹಿ, ಅಘನಾಶಿನಿ ಅಂತ. ಸೊ ನೀವೇನಾದರೂ ಈಸ್ಟ್ ಫ್ಲೋಯಿಂಗ್ ನೆನ್ಪಿಟ್ಕೊಂಡ್ಬಿಟ್ರೆ ಅದು ಬಿಟ್ಟು ಬೇರೆ ಬರುವಂಥದ್ದೆಲ್ಲ ನಮಗೆ ಯೂಶ್ವಲಿ ವೆಸ್ಟ್ ಫ್ಲೋಯಿಂಗ್ ಆಗಿರುತ್ತೆ. ಮತ್ತು ಕೇಳೋವಂಥದ್ದು ಕೂಡ ಯೂಶ್ವಲಿ ಮೇನ್ ರಿವರ್ಸೇ ಕೇಳ್ತಾ ಇರ್ತಾರೆ, ಆಯಿತಾ. ಸೊ ಮೇನ್ ರಿವರ್ಸೇ ನಮಗೆ ಕೇಳ್ತಾ ಇರೋವಂಥದ್ದು. ಸೊ ನಮಗೆ ಬಿಗ್ಗೆಸ್ಟ್ ವೆಸ್ಟ್ ಕಡೆ ಫ್ಲೋ ಆಗುವಂಥ ರಿವರ್ ಬಂದ್ಬಿಟ್ಟು ಅದು ಕಾಳಿ, ಆಯಿತಾ. ಸೊ ಇದನ್ನು ಬಿಗ್ಗೆಸ್ಟ್ ವೆಸ್ಟ್ ಫ್ಲೋಯಿಂಗ್ ರಿವರ್, ಬಿಗ್ ವೆಸ್ಟ್ ಫ್ಲೋ ಅಂತ ಆಗ್ಬಿಟ್ಟು ಬರ್ತಿರ್ತೀನಿ ನಾನು. ಸೊ ಇದು ರಿವರ್ ಬಂದ್ಬಿಟ್ಟು ನಮಗೆ ಕಾಳಿ ರಿವರು. ಸೊ ಇಡೀ ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು, ಇದು ಕರ್ನಾಟಕದಲ್ಲಿ, ಮತ್ತೆ ನೀವು ಅದು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ ಇಂಡಿಯಾದಲ್ಲಿ ಅಂತ ಆಗ್ಬಿಟ್ಟು. ಸೊ ಇಡೀ ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಬಿಗ್ಗೆಸ್ಟ್ ವೆಸ್ಟ್ ಕಡೆ ಫ್ಲೋ ಆಗುವಂಥದ್ದು ನಮಗೆ ಮೇನ್ ಇರೋಂಥದ್ದೇ ನರ್ಮದಾ ಅಲ್ಲ. ಸೊ ನರ್ಮದಾನೇ ನಮಗೆ ಇಲ್ಲಿ ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾ ಡಿವೈಡ್ ಮಾಡೋವಂಥದ್ದು, ಕರೆಕ್ಟಾ. ಸೊ ಅದೇ ಥರ ನಮಗೆ ಕರ್ನಾಟಕದಲ್ಲಿ ನಮಗೆ ಬಿಗ್ಗೆಸ್ಟ್ ನೋಡ್ಕೋಬೇಕು ಅಂತಂದರೆ ಇಲ್ಲಿ ವೆಸ್ಟ್ ಫ್ಲೋಯಿಂಗ್ ಅದನ್ನು ಬಿಟ್ಬಿಟ್ಟು ನಮಗೆ ಸೌತಲ್ಲಿ ಇದು ಕಾಳಿ ರಿವರು ಬಂದಿರುತ್ತೆ ನಮಗೆ, ಆಯಿತಾ. ಸೊ ಇದು ಒರಿಜಿನೇಟ್ ಎಲ್ಲಾಗುವಂಥದ್ದು ನಮಗೆ ಉತ್ತರ ಕನ್ನಡದಲ್ಲಿ ಒರಿಜಿನೇಟು ಆಗುವಂಥದ್ದು. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಫಾಲ್ಸ್ ಯಾವುದು? ಯಾಕಂತಂದರೆ ನಾವು ನೋಡ್ಕೊಂಡಿರೋಂಗೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸಿಗೆ ಫಾಲ್ಸ್ಗಳೇ ಇಂಪಾರ್ಟೆಂಟ್ ಅಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಲಾಲ್ಗುಳಿ ಫಾಲ್ಸು ಇಂಪಾರ್ಟೆಂಟು, ಗೊತ್ತಾಯ್ತಲ್ಲ. ನೆಕ್ಸ್ಟು ನಮಗೆ ಶರಾವತಿ ನೋಡ್ಕೋಬೇಕು ಅಂತಂದರೆ ಶರಾವತಿ ನಮಗೆಲ್ಲರಿಗೂ ಗೊತ್ತಿರೋಂಗೆ, ಆಯಿತಾ. ಸೊ ಶರಾವತಿ ನಮಗೆ ಎಲ್ಲಿ? ಅಂಬುತೀರ್ಥ ಒರಿಜಿನೇಟ್ ಆಗುವಂಥದ್ದು ಶಿವಮೊಗ್ಗ, ಆಯಿತಾ. ಇದಾದಮೇಲೆ ಫಾಲ್ಸ್ ಯಾವುದು ಮಾಡುವಂಥದ್ದು? ಇದು ನಮಗೆ ಗೇರುಸೊಪ್ಪ, ಇದೇ ಜೋಗ್ ಫಾಲ್ಸಿನ ಆ್ಯಕ್ಚುಲ್ ಹೆಸರಲ್ಲ. ಸೊ ಗೇರುಸೊಪ್ಪ. ಸೊ ಇದರಲ್ಲಿ ರಾಜ ರಾಣಿ, ರೋಲರ್ ರಾಕೆಟ್ ಇವೆಲ್ಲದು ಕೂಡ ಇರೋವಂಥದ್ದು ನಿಮ್ಗೆ ಇವಾಗಲೇ ಗೊತ್ತಿರುತ್ತೆ. ಸೊ ಇದು ಗೇರುಸೊಪ್ಪ ಬಂದ್ಬಿಟ್ಟು ನಮಗೆ 253 ಮೀಟರ್ಸ್ ಆ ಥರ ಏನೋ ಇದೆ ಅಂತಂದರೆ ನಿಯರ್ಲಿ 250 ಮೀಟರ್ಸ್ ಇರೋವಂಥದ್ದು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ, ಆಯಿತಾ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಗಂಗಾವಳಿ, ಆಯಿತಾ. ಗಂಗಾವಳಿ ಇದೇನು ಅಂತಂದರೆ ಧಾರವಾಡ ಹತ್ರ ಒರಿಜಿನೇಟ್ ಆಗುತ್ತೆ. ಇದು ಒರಿಜಿನೇಟ್ ಆಗುತ್ತೆ. ಅದನ್ನು ಶಲ್ಮಲ್ ಅಂತಲೂ ಕೂಡ ಕರೀತಾರೆ ಇದರಲ್ಲಿ. ಸೊ ಇದಕ್ಕೆ ಏನಾಗುತ್ತೆ ಅಂತಂದರೆ ಬೇಡ್ತಿ ರಿವರು ಇದಕ್ಕೆ ಜಾಯ್ನ್ ಆಗುತ್ತೆ ಯಲ್ಲಾಪುರದ ಹತ್ರ ಬೇಡ್ತಿ ರಿವರ್ ಜಾಯ್ನ್ ಆಗುತ್ತೆ. ಅದಾದಮೇಲೆ ಇದು ಫಾಲ್ಸ್ ಮಾಡೋವಂಥದ್ದು ನಮಗೆ ಇಂಪಾರ್ಟೆಂಟ್ ಫಾಲ್ಸು. ಇದು ಬಂದ್ಬಿಟ್ಟು ನಮಗೆ ಮಾಗೋಡು ಫಾಲ್ಸ್. ನಮಗೆ ವೆಸ್ಟ್ ಫ್ಲೋಯಿಂಗ್ ರಿವರು, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕೇಳ್ತಾರೆ, ಅದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಬಿಟ್ಬಿಟ್ರೆ ನಮಗೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸಿಗೆ ಫಾಲ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಆ ಫಾಲ್ಸ್ಗಳನ್ನ ನಾವು ಇವಾಗಲೇ ನೋಡ್ಕೊತಾ ಇದ್ದೀವಿ. ಕಾಳಿಗೆ ಲಾಲ್ಗುಳಿ, ಅದಾದಮೇಲೆ ಗೇರುಸೊಪ್ಪ, ಶರಾವತಿ ಇದು ಗೊತ್ತಿರುತ್ತೆ ನಮಗೆ. ಧಾರವಾಡ ನಮಗೆ ಮಾಗೋಡು. ಸೊ ಇದು ಗಂಗಾವಳಿಗೆ ಬಂದಿರುತ್ತೆ ನಮಗೆ. ಅದಾದಮೇಲೆ
ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು ಅಘನಾಶಿನಿ ಇಂಪಾರ್ಟೆಂಟ್ ಆಗಿರುತ್ತೆ. ಮಿಕ್ಕಿದ್ದು ನಮಗೆ ಸ್ವಲ್ಪ ಚಿಕ್ಕದಿರೋವಂಥದ್ದು ಫ್ಲೋ ಇರುತ್ತೆ, ಬಟ್ ಇಂಪಾರ್ಟೆಂಟ್ ಇರೋವಂಥದ್ದು ನಮಗೆ ನೆಕ್ಸ್ಟು ಅಘನಾಶಿನಿ ಆಗಿರುತ್ತೆ. ಸೊ ಇದೇನಾಗುತ್ತೆ ಅಂತಂದರೆ ಚಿಕ್ಕ ಚಿಕ್ಕ ಸ್ಟ್ರೀಮ್ಸ್ಗಳು ಶಿರ್ಸಿ ಹತ್ರ ಇರೋವಂಥದ್ದು ಚಿಕ್ಕ ಚಿಕ್ಕ ಸ್ಟ್ರೀಮ್ಸ್ಗಳೆಲ್ಲದೂ ಕೂಡ ಹೋಗ್ಬಿಟ್ಟು ಒಂದು ಕಡೆ ಸೇರಿ ಅದು ಮತ್ತಿಹಳ್ಳಿ ಹತ್ರ ಸೇರಿಬಿಟ್ಟು ಅಘನಾಶಿನಿ ಅಂತ ಆಗ್ಬಿಟ್ಟು ಆಗುವಂಥದ್ದು. ಸೊ ಅದಕ್ಕೆ ನಾನಿಲ್ಲಿ ಮತ್ತಿಹಳ್ಳಿ ಅಂತ ಆಗ್ಬಿಟ್ಟು ಬರೆದಿರ್ತೀನಿ, ಅಘನಾಶಿನಿ ಆಗುವಂಥದ್ದು. ಸೊ ಇದರಲ್ಲಿ ಫಾಲ್ಸ್ ಯಾವುದು ಕ್ರಿಯೇಟ್ ಮಾಡಿರುತ್ತೆ ಅಂತಂದರೆ ಇದು ಮತ್ತಿಹಳ್ಳಿ, ಅದಕ್ಕೆ ಉಂಚಳ್ಳಿ ಫಾಲ್ಸ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೆಪ್ಪೆಜೋಗ ಅಂತಲೂ ಕೂಡ ಕರೀತಾರೆ. ಸೊ ಇದು ಬಂದ್ಬಿಟ್ಟು ನಿಯರ್ಲಿ 120 ಮೀಟರ್ಸ್ ಏನೋ ಇರೋವಂಥದ್ದು ಇದು, ಆಯಿತಾ. ಸೊ 120 ಮೀಟರ್ಸ್ ಏನೋ ಇರೋವಂಥದ್ದು. ನೆಕ್ಸ್ಟು ನಮಗೆ ವರಾಹಿ ಬಗ್ಗೆ ಪಾಯಿಂಟ್ಸ್ ನಾವು ನೋಡ್ಕೋಬೇಕು ಅಂತಂದರೆ ಇದು ಬಂದ್ಬಿಟ್ಟು ಯಾಕೆ ತುಂಬ ಇಂಪಾರ್ಟೆಂಟು ಅಂತಂದರೆ ಇದರಿಂದ ನೋಡಿ ನಮಗೆ ಇದು ಏನು ಹೈಯೆಸ್ಟ್ ವಾಟರ್ ಫಾಲ್ಸ್ ಬರುತ್ತಲ್ಲ ನಮಗೆ, ಇದು ಕುಂಚಿಗಲ್ ಫಾಲ್ಸು 455 ಮೀಟರ್ಸ್ ಅದು ಬರುವಂಥದ್ದು. ಇದು ಒರಿಜಿನೇಟ್ ಆಗುವಂಥದ್ದು ನಮಗೆ ಕುಂದಾಪುರದ ಹತ್ರ, ಆಯಿತಾ. ಅದಾದಮೇಲೆ ನೇತ್ರಾವತಿ ನಾವು ನೋಡ್ಕೋಬೇಕು ಅಂತಂದರೆ ಇದು ನಮಗೆ ಚಿಕ್ಕಮಗಳೂರು ಹತ್ರ ಹೇಳ್ಬಿಟ್ಟು ಇದು ಒರಿಜಿನೇಟ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಬಂದಾಜಿ ಫಾಲ್ಸು ಬರೋವಂಥದ್ದು, ಆಯಿತಾ. ಇಷ್ಟು ನಮಗೆ ಇಂಪಾರ್ಟೆಂಟ್ ಇರುತ್ತೆ. ಬೇರೆ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಫ್ಲೋಸ್ ಸ್ಟೀಪಾಗಿ ಫ್ಲೋ ಆಗ್ತಾ ಇರುತ್ತೆ, ನಮ್ಗೆ ಗೊತ್ತು, ಯಾಕಂತಂದರೆ ಅದು ವೆಸ್ಟರ್ನ್ ಘಾಟ್ಸ್ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ ವೆಸ್ಟರ್ನ್ ಘಾಟ್ಸಲ್ಲಿ ಇರುವಂಥದ್ರಿಂದ ಫಾಲ್ಸ್ ಕೂಡ ಮಾಡುತ್ತೆ, ಫಾಲ್ಸ್ ಅದು ಪ್ರೆಷರ್ ಜಾಸ್ತಿ ಇರೋಂಥದ್ರಿಂದ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಕೂಡ ಮಾಡ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ನಮಗೆ ವೆಸ್ಟ್ ಸೈಡಲ್ಲಿ ಫ್ಲೋ ಆಗೋಂಥ ರಿವರ್ಸಲ್ಲಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಎಲ್ಲ ಜಾಸ್ತಿ ಮಾಡ್ಕೊತಾ ಇರ್ತಾರೆ ನೋಡಿ. ಸೊ ಅದು ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ಸ್ ಎಲ್ಲದು ಕೂಡ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಜೋಗ್ ಫಾಲ್ಸು ಶರಾವತಿಯಲ್ಲಿ ವರ್ಲ್ಡ್ ಫೇಮಸ್ಸು ಹೈಯೆಸ್ಟ್ ವಾಟರ್ ಫಾಲ್ಸ್ ಅಂತ ಬರ್ತಿದ್ದಾರೆ. ಬಟ್ ನಮಗೆ ಅದು ಕುಂಚಿಗಲ್ ವಾಟರ್ ಫಾಲ್ಸ್ ಇದೆಯಲ್ಲ ಅದು ಹೈಯೆಸ್ಟ್ ಇರೋಂಥದ್ದು. ಸೊ ಇಲ್ಲೊಂದು ಕಡೆ ಹಾಕಿರ್ತೀನಿ ನೋಡಿ, ಇಲ್ಲಿ ನೋಡಿ ನಮಗೆ ಕುಂಚಿಕಲ್ ಫಾಲ್ಸ್ ಬಂದ್ಬಿಟ್ಟು ಇಂಡಿಯಾದು ಹೈಯೆಸ್ಟ್ ವಾಟರ್ ಫಾಲ್ಸು. ಸೊ ವರಾಹಿ ರಿವರಿಂದ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ, ಶಿವಮೊಗ್ಗ ಡಿಸ್ಟ್ರಿಕ್ಟು. ಅದಾದಮೇಲೆ 455 ಮೀಟರ್ಸು. ಸೊ ನೋಡಿ ನಮಗೆ ಗೇರು ಸೊಪ್ಪ ಬಂದ್ಬಿಟ್ಟು ನಿಯರ್ಲಿ 253, ಇದು 455 ಅಂತಂದರೆ ಆಲ್ಮೋಸ್ಟ್ ನಿಯರ್ಲಿ ಡಬಲ್ ಅಂತ ಆಗ್ಬಿಟ್ಟು ನಾವು ಕರಿಬೋದಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಹೈಯೆಸ್ಟ್ ವಾಟರ್ ಫಾಲ್ಸ್ ಅಂತ ಆಗ್ಬಿಟ್ಟು ನಮಗೆ ಮೆನ್ಷನ್ ಮಾಡ್ಕೊಂಡಿರೋವಂಥದ್ದು, ಆಯಿತಾ. ಸೊ ಇದು ಬಂದ್ಬಿಟ್ಟು ನಾವು ಫಸ್ಟ್ ಪಾರ್ಟಿಂದ ನೋಡ್ಕೊಂಡಿರೋಂಗೆ ಜಾಸ್ತಿ ಏನು ಅಪ್ಡೇಟ್ ಆಗಿಲ್ಲ ಇದು. ಸೊ ಅದಕ್ಕೋಸ್ಕರ ಹಂಗೆ ನೋಡ್ಕೊಂಡಿರಿ, ಆಯಿತಾ. ಗೋಕಾಕು ನಮಗೆ ಘಟ್ಟಪ್ರಭಾಯಿಂದ ಆಗಿರುತ್ತೆ. ಅದಾದಮೇಲೆ ಬಂದಾಜೆ ನಮಗೆ ನೇತ್ರಾವತಿಯಿಂದ, ನಾವಿಲ್ಲೇ ನೋಡ್ಕೊಂಡಿದ್ದೀವಲ್ಲ, ನೇತ್ರಾವತಿಯಿಂದ ನಮಗೆ ಬಂದಾಜೆ ಆಗಿರುತ್ತೆ ಅಂತ. ಉಂಚಳ್ಳಿ ಫಾಲ್ಸು ನಮಗೆ ಅಘನಾಶಿನಿ. ಅದಾದಮೇಲೆ ಛಾಯಾ ಭಾಗವತಿ, ಇದು ಡಾನ್ ರಿವರ್ ಮೇಲೆ ಇರೋಂಥದ್ದಂತೆ. ಅದಾದಮೇಲೆ ಚುಂಚುನಕಟ್ಟೆ, ಶಿಂಷಾ, ಗಗನಚುಕ್ಕಿ, ಭರಚುಕ್ಕಿ ಇವೆಲ್ಲದೂ ಕೂಡ ಕಾವೇರಿಯಲ್ಲಿರುವಂಥದ್ದು. ಮಾಗೋಡು ಫಾಲ್ಸು ಇದು ಬೇಡ್ತಿಯಲ್ಲಿರುವಂಥದ್ದು. ಮಾಗೋಡು ಫಾಲ್ಸು ನಮಗೆ ಇದು ಬೇಡ್ತಿಯಲ್ಲಿ ಇರುವಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಇಲ್ಲಿ ನೋಡಿ, ಇಲ್ಲಿ ಬಾಕ್ಸಲ್ಲಿ ಇರುವಂಥದ್ದು ಇಂಪಾರ್ಟೆಂಟ್ ಇರುತ್ತೆ ನಮಗೆ, ಆಯಿತಾ. ಏನು ಅಂತಂದರೆ ಇವೆಲ್ಲದೂ ಕೂಡ ನಮಗೆ ಲಾರ್ಜ್ ಟ್ಯಾಂಕ್ಸ್ಗಳಿರೋಂಥದ್ದು. ಸೊ ಆಲ್ಮೋಸ್ಟ್ ನಮಗೆ ರಿಸರ್ವಾಯರ್ ಟೈಪು ಇರೋವಂಥದ್ದು. ಎಲ್ಲೆಲ್ಲಿ ಯಾವುದ್ಯಾವುದು ಟ್ಯಾಂಕ್ಗಳಿದ್ದಾವೆ ಅದನ್ನು ಒಂದ್ಸರಿ ಹಂಗೆ ಕಣ್ಣು ಆಡಿಸ್ಕೊಂಡ್ಬಿಟ್ಟಿರಿ ಇದರಲ್ಲಿ. ಸೊ ಇದಕ್ಕಿಂತ ನಮಗೆ ಯೂಶ್ವಲ್ ಆಗಿ ನಾವು ನೋಡಬೇಕು ಅಂತಂದರೆ ನಮಗೆ ಈ ಥರದ್ದು ಟ್ರಿಬ್ಯೂಟರೀಸು ಆ ಥರದ್ದೇ ಕೇಳ್ತಾ ಇರ್ತಾರೆ. ಸೊ ಅದ್ರ ಬದಲು ಹೀಗೆ ಒಂದ್ಸರಿ ನೋಡ್ಕೊಂಡಿರಿ. ಇದಾದಮೇಲೆ ನಾವು ನೋಡ್ಕೋಬೇಕಾಗಿರೋವಂಥದ್ದು, ಇವಾಗಲೇ ಆಲ್ಮೋಸ್ಟ್ ರಿವರ್ ಸಿಸ್ಟಮ್ ಸೌತ್ ಇಂಡಿಯಾದೆಲ್ಲ ಇಂಪಾರ್ಟೆಂಟ್ ಆಗಿರೋವಂಥದ್ದು ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಶಾರ್ಟ್ಕಟ್ಟು ನಿಮೋನಿಕ್ಕು ಕೂಡ ನೀವು ನೋಡಿ, ನಿಮಗೇನಾದ್ರು ವರ್ಕೌಟ್ ಆಗಂಗಿದ್ರೆ ಅಷ್ಟೇ ಯೂಸ್ ಮಾಡ್ಕೊತಾ ಇರಿ. ಮತ್ತು ಅದಾದಮೇಲೆ ಎಕ್ಸಾಮಲ್ಲಿ ರೀಕಾಲ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅದನ್ನು ಒಂದ್ಸರಿ ನೋಡ್ಕೊತಾ ಇರಿ ನೀವು. ಯಾಕಂತಂದರೆ ಫಸ್ಟೇ ಜಾಸ್ತಿ ನಿಮೋನಿಕ್ಸ್ನ ರಿವಿಷನ್ ಮಾಡ್ಕೊಂಡಿರಬೇಕು. ಇಲ್ಲಾಂತಂದರೆ ಶಾರ್ಟ್ಕಟ್ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ರೀಕಾಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ PN ಅಂತ ಹೇಳಿ ಬಂದ ತಕ್ಷಣ ನಮಗೆ ಪೇಂಚ್ ಗಂಗಾ ಬದಲು ನಾವೇನಾದ್ರು ಇದು ಪೇನ್ ಗಂಗಾ ಬದಲು ಪೇಂಚ್ ಗಂಗಾ ಅಂತ ಹೇಳೋವಂಥದ್ದೆಲ್ಲ ಚಾನ್ಸಸ್ ಬಂದಿದ್ದರೆ ಅವಾಗ ಸುಮ್ಮನೆ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಸೊ ನೆಕ್ಸ್ಟು ನಾವು ಇರಿಗೇಷನ್ ನೋಡ್ಕೊಳ್ಳೋಣ, ಯಾವ ಥರ ನಮಗೆ ವಾಟರ್ ಸಪ್ಲೈ ಇದೆ ಕ್ರಾಪ್ಸಿಗೆ ಅಂತ ಹೇಳ್ಬಿಟ್ಟು, ಆಯಿತಾ. ಸೊ ಅಗ್ರಿಕಲ್ಚರ್ ಪರ್ಪಸ್ಗೆ ನೀರು ಸಪ್ಲೈ ಮಾಡುವಂಥದ್ದು ಏನಿರುತ್ತಲ್ಲ ಆರ್ಟಿಫಿಷಿಯಲ್ ಆಗಿ, ಅದನ್ನು ಇರಿಗೇಷನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂತಂದರೆ ನಾರ್ಮಲ್ ಫ್ಲೋ ನೀರಿಂದು ಅದರಿಂದ ಸಪ್ಲೈ ಆಗ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ಅದನ್ನೇನು ಮಾಡ್ತಾರೆ ಅಂತಂದರೆ ಡೈವರ್ಟ್ ಮಾಡ್ಕೊಳ್ಳೋಂಥದ್ದಾಗಿರಲಿ, ಇಲ್ಲ ಅಂತಂದರೆ ಅದನ್ನು ಆರ್ಟಿಫಿಷಿಯಲ್ ಸೋರ್ಸಸ್ನ ಯೂಸ್ ಮಾಡಿಕೊಂಡು ಅದನ್ನು ಚಾನಲೈಸ್ ಮಾಡ್ಕೊಳ್ಳೋಂಥದ್ದಾಗಿರಲಿ, ಅವನ್ನೆಲ್ಲದನ್ನೂ ಕೂಡ ನಾವೇನಂತ ಕರಿತೀವಿ, ಇರಿಗೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇರಿಗೇಷನಿಂದ ನಮ್ಗೆ ಆಗುವಂಥದ್ದು ಏನು ಅಂತಂದರೆ, ಒಂದು ನಮಗೆ ಪ್ರಾಪರಾಗಿ ವಾಟರ್ ಸಪ್ಲೈ ಸಿಗುತ್ತೆ, ವಾಟರ್ ಡೆಫಿಷಿಯೆಂಟ್ ರೀಜನ್ ಹತ್ರ ನಮಗೆ ನೀರು ಸಪ್ಲೈ ಸಿಗುತ್ತೆ. ಇನ್ನೊಂದು ಎಫಿಷಿಯೆಂಟ್ ಆಗೂ ಕೂಡ ನಾವು ನೀರನ್ನ ಯೂಸ್ ಮಾಡ್ಕೊಂಡಿರ್ಬೋದು. ಎಕ್ಸಾಂಪಲ್ ಡ್ರಿಪ್ ಇರಿಗೇಷನ್ ಅಂತ ನೋಡಿಕೊಂಡ್ರೆ ಡ್ರಾಪ್ಸಲ್ಲಿ ಅದು ನೀರನ್ನ ಕೊಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ವೇಸ್ಟೇಜು ಕೂಡ ಆಗ್ತಾ ಇರಲ್ಲ ನಮಗೆ ನೀರು. ಸೊ ಅದಕ್ಕೋಸ್ಕರ ನಮಗೆ ಇರಿಗೇಷನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇನ್ ದ ಪ್ಲೇಸಸ್ ವೇರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ರೇನ್ಫಾಲ್ ಈಸ್ ಅನ್ಇವನ್ ಆರ್ ಇರ್ರೆಗ್ಯುಲರ್, ಎಸ್ಪೆಷಲಿ ನಮಗೆ ಸೌತ್ ಇಂಡಿಯಾದಲ್ಲಿ. ನಾರ್ತ್ ಇಂಡಿಯಾದಲ್ಲಿ ನಮಗೆ ನೀರಿಂದು ಕೊರತೆ ಅಷ್ಟೊಂದೇನು ಜಾಸ್ತಿ ಇರಲ್ಲ. ಯಾಕೆಂತಂದರೆ ಅಲ್ಲಿ ಕಂಟಿನ್ಯೂಸ್ ನಮಗೆ ಹಿಮಾಲಯದಿಂದ ಬರುವಂಥ ರಿವರ್ಸ್ ಅಂತೂ ಕಂಟಿನ್ಯೂಸ್ ಆಗಿರುತ್ತಲ್ಲ. ಸೊ ಅದಕ್ಕೆ ಅಲ್ಲಿ ಜಾಸ್ತಿ ಇರಲ್ಲ. ಸೊ ಅದಕ್ಕೋಸ್ಕರ ನಾರ್ತ್ ಇಂಡಿಯಾದಲ್ಲಿ ಕಾನ್ಫ್ಲಿಕ್ಟ್ಸು ರಿವರಿಂದ ಇರುತ್ತೆ. ಬಟ್ ಆ ಇರೋವಂಥದ್ದು ನಮಗೆ
ಕಮ್ಮಿ ಅಲ್ಲಿರುವಂಥದ್ದು ಅಂತಂದರೆ ನಾವು ನೋಡಬೇಕು ಅಂತಂದರೆ ಈ ನಮಗೆ ಮಧ್ಯಪ್ರದೇಶ್ ರೀಜನ್ ಹತ್ರ ನಮಗೆ ಕೇನ್ ಬೇತ್ವಾ ಏನಿರುತ್ತೆ, ಕೇನ್ ಹತ್ರ ಕಮ್ಮಿ ಇರುತ್ತೆ, ಬೇತ್ವಾಯಿಂದ ಡೈವರ್ಟ್ ಮಾಡಬೇಕು ಆ ಥರದ್ದು. ಅದಾದಮೇಲೆ ಸಟ್ಲಜಿಂದು ಲಿಂಕ್ ಮಾಡೋಂಥ ಪ್ರಾಜೆಕ್ಟ್ ಇಲ್ಲಿ ಪಂಜಾಬ್ ರೀಜನ್ ಹತ್ರ, ಪಂಜಾಬ್ ಹರಿಯಾಣ ಅಲ್ಲಿ. ಸೊ ಇವೆರಡಿರುವಂಥದ್ದು. ಬಟ್ ಆದರೆ ನೀವು ಸೌತ್ ಇಂಡಿಯಾದಲ್ಲಿ ನೋಡ್ಕೋಬೇಕು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ನಮಗೆ ಎಫಿಷಿಯೆಂಟು ವಾಟರ್ ಯೂಸೇಜ್ಗೋಸ್ಕರ ಇರೋವಂಥದ್ದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಯಾಕಂತಂದರೆ ಇಲ್ಲಿ ಪೆರಿನಿಯಲ್ ಇಲ್ಲ, ನೀರು ಕಂಟಿನ್ಯೂಸ್ ಆಗಿ ಇರೋವಂಥದ್ದಿಲ್ಲ, ಯಾವಾಗಲೂ ಕೂಡ ನಮಗೆ ಮಳೆಯಿಂದನೇ ನೀರು ಬರುವಂಥದ್ದು. ಸೊ ಇಲ್ಲಿ ನಾವು ಇರಿಗೇಷನ್ ರಿಲೇಟೆಡ್ ಪಾಯಿಂಟ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಈ ಡಿಸ್ಟ್ರಿಬ್ಯೂಷನ್ ಏನು ಮಾಡ್ಕೊಂಡಿದ್ದಾರಲ್ಲ, ಸೊ ಇವೆಲ್ಲದೂ ಕೂಡ ಸಖತ್ ಡೇಟೆಡ್ ಆಗಿದ್ದಾವೆ. ಸೊ ಅದಕ್ಕೋಸ್ಕರ ಲೇಟೆಸ್ಟ್ ಎಕನಾಮಿಕ್ ಸರ್ವೆ ಅಂತಂದರೆ 2024 ಎಕನಾಮಿಕ್ ಸರ್ವೆಯಲ್ಲಿ ಏನೇನು ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅದನ್ನು ಒಂದ್ಸರಿ ನಾವು ಹಂಗೆ ನೋಡ್ಕೊಂಡಿರೋಣ. ಇಂಪಾರ್ಟೆಂಟ್ ಪಾಯಿಂಟ್ಸು ಕೂಡ ಅದರಿಂದ ನಾವು ತಿಳ್ಕೊಂಡಿರೋಣ ಸ್ವಲ್ಪ. ಇದರಲ್ಲಿ ಎಲ್ಲ ಸ್ಟ್ಯಾಟಿಸ್ಟಿಕ್ಸು ಕೂಡ ನಾವು ಈ ವರ್ಷದ್ದು ಎಕನಾಮಿಕ್ ಸರ್ವೆ 2024 ಎಕನಾಮಿಕ್ ಸರ್ವೆ. ಸೊ ಎಕನಾಮಿಕ್ ಸರ್ವೆ ಅಂತಂದರೆ ಹೋದ ವರ್ಷದ್ದು ಡೀಟೇಲ್ಸ್ ಕೊಟ್ಟಿರತ್ತಲ್ಲ ಅದು. ಸೊ ಇದು ನೋಡಿ 2022-23 ಡೀಟೇಲ್ಸ್ ಇದು. ಸೊ ಇದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಡೀಟೇಲ್ಸಲ್ಲಿ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿರೋಂಥ ಪ್ರಕಾರ ನಮಗೆ ಜಾಸ್ತಿ ಇರೋವಂಥದ್ದು ಸೋರ್ಸ್ ಯಾವುದರದ್ದು ಜಾಸ್ತಿ, ಇಲ್ಲಿ ನೋಡಿ ಟ್ಯೂಬ್ ವೆಲ್ಸೇ ನಮಗೆ ಹೈಯೆಸ್ಟ್ ಇರೋವಂಥದ್ದು. ಟ್ಯೂಬ್ ವೆಲ್ಸಿಂದ ನಾವು ನೋಡ್ಕೋಬೇಕು ಅಂತಂದರೆ ನಿಯರ್ಲಿ ನಮಗೆ 56.55% ಅಷ್ಟು ಕನ್ಸಂಪ್ಷನು ನಮಗೆ ಟ್ಯೂಬ್ ವೆಲ್ಸಿಂದನೇ ಆಗುವಂಥದ್ದು ಅಂತ. ಸೊ ನಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಇರುವಂಥದ್ದು ಇಲ್ಲಿ ನಮಗೆ ಕೆನಲ್ಸು. ಸೊ ಇದನ್ನು ನೀವು ಆರ್ಡರಲ್ಲಿ ನೋಡ್ಕೋಬೇಕು ಅಂತಂದರೆ ಫಸ್ಟು ಬಂದ್ಬಿಟ್ಟು ನಮಗೆ ಟ್ಯೂಬ್ ವೆಲ್ಸ್ ಇರುತ್ತೆ, ಟ್ಯೂಬ್ ವೆಲ್ಸ್ ಆದಮೇಲೆ ನಮಗೆ ಕೆನಲ್ಸ್ ಬರುತ್ತೆ, ಆಯಿತಾ. ಸೊ ಕೆನಲ್ಸು ಅದಾದಮೇಲೆ ಬಂದ್ಬಿಟ್ಟು ನಮಗೆ ವೆಲ್ಸ್ ಬರುವಂಥದ್ದು, ಆಯಿತಾ. ಕೆನಲ್ಸು ಆದಮೇಲೆ ನಮಗೆ ವೆಲ್ಸ್ ಬರುವಂಥದ್ದು, ಆಯಿತಾ. ಸೊ ಇಷ್ಟು ಇಂಪಾರ್ಟೆಂಟ್ ಇರುವಂಥದ್ದು, ಇದನ್ನು ನೀವು ನೋಡ್ಕೊಂಡಿರಿ. ಸೊ ಇದರಲ್ಲಿ ನಮಗೆ ನೋಡ್ಕೋಬೇಕು ಅಂತಂದರೆ ನಮಗೆ ಈ ಟ್ಯೂಬ್ ವೆಲ್ಸ್ ಆಗಿರಲಿ, ಈ ವೆಲ್ಸ್ ಆಗಿರಲಿ, ಈ ಕೆನಲ್ಸ್ ಆಗಿರಲಿ ಆಲ್ಮೋಸ್ಟ್ ನಮಗೆ ಇಂಪಾರ್ಟೆಂಟು ಇರೋವಂಥದ್ದು ಎಲ್ಲ ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ಸಲ್ಲೂ ಕೂಡ ನಮಗೆ ಅವೈಲೇಬಲ್ ಇದ್ದೇ ಇರುತ್ತೆ. ಸೊ ನಾನೇನು ಮಾಡಿದೆ ಅಂತಂದರೆ ಸರ್ವೇಲಿ ಹುಡುಕಿದೆ ಆ್ಯಕ್ಚುಲಿ ಯಾವುದರಲ್ಲಿ ಜಾಸ್ತಿ ಇರಿಗೇಷನ್ ಫೆಸಿಲಿಟಿ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ಅದರಲ್ಲಿ ಅಷ್ಟೊಂದೇನು ಕ್ಲಿಯರಾಗಿ ಪ್ರಾಪರಾಗೇನು ನನಗೇನು ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಜಸ್ಟು ಈ ಟೇಬಲ್ನ ತೊಗೊಂಡ್ಬಿಟ್ಟು ಹಾಕಿರೋವಂಥದ್ದು. ಸೊ ಅದೇ ನಾವು ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಂಥ ಪ್ರಕಾರ ನಾವು ನೋಡ್ಕೋಬೇಕು ಅಂತಂದರೆ ಕ್ಯಾನಲ್ ಇರಿಗೇಷನಲ್ಲಿ ರಾಯಚೂರು ಡಿಸ್ಟ್ರಿಕ್ಟು ಫಸ್ಟ್ ಇರೋವಂಥದ್ದಂತೆ. ಅಕಸ್ಮಾತ್ ನಿಮಗೇನಾದರೂ ಗೊತ್ತಿದ್ದರೆ ಅದರದ್ದು ಎಕ್ಸಾಕ್ಟ್ ಆಗಿರೋವಂಥದ್ದು ಕಮೆಂಟ್ ಮಾಡಿರಿ. ಸೊ ಕ್ಯಾನಲ್ ಇರಿಗೇಷನಲ್ಲಿ ರಾಯಚೂರು ಫಸ್ಟು, ಅದಾದಮೇಲೆ ಟ್ಯಾಂಕ್ ಇರಿಗೇಷನಲ್ಲಿ ನಮಗೆ ಶಿವಮೊಗ್ಗ ಫಸ್ಟ್ ಇದೆ, ಅದಾದಮೇಲೆ ವೆಲ್ ಇರಿಗೇಷನಲ್ಲಿ ನಮಗೆ ಬೆಳಗಾವಿ ಡಿಸ್ಟ್ರಿಕ್ಟು ಮ್ಯಾಕ್ಸಿಮಮ್ ನಮಗೆ ವೆಲ್ಸ್ ಇರೋವಂಥದ್ದು ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಟ್ಯೂಬ್ ವೆಲ್ಸ್ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ರೀಸೆಂಟ್ ಟೈಮ್ಸ್ ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ನೋಡಿದ್ರೆ ಟ್ಯೂಬ್ ವೆಲ್ಸೇ ಜಾಸ್ತಿ ಇದೆ ಇದರಲ್ಲಿ, ಕರೆಕ್ಟ್ ಅಲ್ಲ. ಸೊ ಅದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಲ್ಯಾಂಡ್ ಏರಿಯಾ ಅಂಡರ್ ಇರಿಗೇಷನಲ್ಲಿ ನಾವು ನೋಡಬೇಕು ಅಂತಂದರೆ ಬೆಳಗಾವಿ ಡಿಸ್ಟ್ರಿಕ್ಟು ಫಸ್ಟ್ ಪ್ಲೇಸಲ್ಲಿದೆ ಅಂತ ಆಗ್ಬಿಟ್ಟು ಇವರು ಮೆನ್ಷನ್ ಮಾಡ್ಕೊತಾ ಇದ್ದಾರೆ. ಬಟ್ ನಮಗೆ ಸರ್ವೆಯಲ್ಲಿ ಅದನ್ನು ಹುಡುಕಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಈಗಿರೋವಂಥದ್ದು ಏನೇನಿದೆಯಲ್ಲ ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿರೋದು. ಯಾಕಂತಂದರೆ ಇಲ್ಲಿ ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ವೆಲ್ಸು 48% ಕೊಟ್ಟಿದ್ದಾರೆ. ಬಟ್ ನಾವು ಇಲ್ಲಿ ವೆಲ್ಸ್ನ ನಾವು ನೋಡಬೇಕು ಅಂತಂದರೆ ಇವಾಗ ಆಲ್ಮೋಸ್ಟ್ ನಮಗೆ ಪರ್ಸೆಂಟೇಜ್ ಶೇರ್ ಟು ಇರಿಗೇಟೆಡ್ ಏರಿಯಾ ಅದು ಬಂದ್ಬಿಟ್ಟು ಆಲ್ಮೋಸ್ಟ್ ನಮಗೆ 7.86% ಅಷ್ಟೇ ಇರೋವಂಥದ್ದು. ಸೊ ಇವಾಗ ಜಾಸ್ತಿ ಇರೋವಂಥದ್ದು ನಮಗೆ ಟ್ಯೂಬ್ ವೆಲ್ಸು. ಸೊ ಅದಕ್ಕೋಸ್ಕರ ಇದನ್ನು ಒಂದ್ಸರಿ ನೋಡ್ಕೊಂಡಿರಿ. ಮತ್ತು ನೆಕ್ಸ್ಟು ನಾವು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸಿಸ್ಟಮ್ಸಲ್ಲೂ ಕೂಡ ಸರ್ವೆ ಡೇಟಾನೇ ನೋಡ್ಕೊಂಡಿರೋಣ. ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ಗಳಿದ್ದಾವೆ, ಇವನ್ನ ನಾವು ನೋಡ್ಕೊಬೇಕಾಗಿರೋಂಥದ್ದು ಅಂತಂದರೆ ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್ ಇದು, ಆಯಿತಾ. ಸೊ ದ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ 4 ನಿಗಮ್ಸು, 4 ನಿಗಮಗಳಿದ್ದಾವೆ. ಇವು ನಿಗಮಗಳನ್ನ ಕಂಪನೀಸ್ ಆ್ಯಕ್ಟಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋಂಥದ್ದು. ಸೊ ನಮಗೆ ಕೃಷ್ಣ ಭಾಗ್ಯ ಇದನ್ನು ನೋಡ್ಕೋಬೇಕು ಅಂತಂದರೆ ನಮಗೆ ಏನು ನಮಗೆ ಕೃಷ್ಣ ಪ್ರಾಜೆಕ್ಟ್ಸ್ ಇದಾವಲ್ಲ ಅದನ್ನು ನೋಡ್ಕೊತಾ ಇರುತ್ತೆ. ಸೊ ಇದು ಕೂಡ ನಮಗೆ ಕಾವೇರಿ ಪ್ರಾಜೆಕ್ಟ್ಸ್ನ ಇಲ್ಲಿ ನೋಡ್ಕೊತಾ ಇರುತ್ತೆ. ಬಟ್ ನಮಗೆ ಇಲ್ಲಿ ನೋಡಿ ವಿಶ್ವೇಶ್ವರಯ್ಯ ಜಲ ನಿಗಮ್ ಲಿಮಿಟೆಡ್ ಇದೆಯಲ್ಲ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ಅಪ್ಪರ್ ಭದ್ರಾ ಪ್ರಾಜೆಕ್ಟು ಇದು ಸರ್ವೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅಪ್ಪರ್ ಭದ್ರಾ ಪ್ರಾಜೆಕ್ಟು ಮತ್ತು ಎತ್ತಿನ ಹೊಳೆ ಏನು ಪ್ರಾಜೆಕ್ಟ್ ಇದೆಯಲ್ಲ ನಮಗೆ, ಸೊ ಇದರ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾರು ಅಂತಂದರೆ ಅದು ಬಂದ್ಬಿಟ್ಟು ನಮಗೆ ವಿಶ್ವೇಶ್ವರಯ್ಯ ಜಲ ನಿಗಮ್ ಲಿಮಿಟೆಡ್ ಅಂತ. ಸೊ ಇದನ್ನು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾರೆ, ಅದಕ್ಕೆ ಇದನ್ನೊಂದ್ಸರಿ ನೋಡ್ಕೊಂಡಿರಿ. ನೆಕ್ಸ್ಟು ನಮಗೆ ಪವರ್ ಜನ್ರೇಷನ್ ಅಂತ ಹೇಳಿ ಬಂದ ತಕ್ಷಣ ಸೊ ನಮ್ಮಲ್ಲಿ ಪವರ್ ಜನ್ರೇಷನ್ನು ಯಾವ ಥರ ಇದೆ ಅಂತ ಆಗ್ಬಿಟ್ಟು ನೋಡ್ಕೊಂಡಿರೋಣ. ಸೊ ಇದರಲ್ಲಿ ಜಾಸ್ತಿ ಇರೋವಂಥದ್ದು ನಮಗೆ ಇಲ್ಲಿ ನೋಡಿ ಥರ್ಮಲ್ಲು, ಆಯಿತಾ. ಸೊ ಥರ್ಮಲ್ಲು ನಿಯರ್ಲಿ ನಮಗೆ 5020
20 ಇದು ಪ್ರಾಬಬ್ಲಿ ನಮಗೆ ಮೆಗಾವ್ಯಾಟ್ ಅಷ್ಟೇ ಇರುತ್ತೆ ಇದು. ಸೊ ಇದು ಓಕೆ, ಇಲ್ಲಿ ಮೆಗಾವ್ಯಾಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ 5020. ಸೊ ಜಾಸ್ತಿ ಇರೋವಂಥದ್ದು ನಮಗೆ ಯಾವುದರಿಂದ? ಸೊ ಸ್ಟಾರ್ಟಿಂಗ್ ನಮಗೆ ಥರ್ಮಲ್ ಇರೋವಂಥದ್ದು. ಥರ್ಮಲ್ ಆದಮೇಲೆ ನಮಗೆ ನೆಕ್ಸ್ಟ್ ಸೋರ್ಸ್ ಯಾವುದಿರೋವಂಥದ್ದು? ಥರ್ಮಲ್ ಆದಮೇಲೆ ನೆಕ್ಸ್ಟ್ ಸೋರ್ಸ್ ಇರೋವಂಥದ್ದೇ ನಮಗೆ ಹೈಡಲ್ಲು. ಥರ್ಮಲ್ ಆದಮೇಲೆ ನೆಕ್ಸ್ಟು ಸೋರ್ಸ್ ಇರೋವಂಥದ್ದು ನಮಗೆ ಹೈಡಲ್ ಆದಮೇಲೆ ನಮಗೆ ಬರೋವಂಥದ್ದು ಸೋಲಾರು ಲಾಸ್ಟಲ್ಲಿ ನಮಗೆ ವಿಂಡ್ ಬರುತ್ತೆ ನೋಡಿ, ಆಯಿತಾ. ಸೊ ವಿಂಡು ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟು ಲಾಸ್ಟಲ್ಲಿ ಬರ್ತಾ ಇರುತ್ತೆ. ಇಲ್ಲಿ ನೋಡಿ ಸೋಲಾರ್ PV ಬರುತ್ತೆ, ಅದಾದಮೇಲೆ ಲಾಸ್ಟಲ್ಲಿ ವಿಂಡ್ ಬರುತ್ತೆ. ಸೊ ವಿಂಡಿಂದ ಸಖತ್ ಕಮ್ಮಿ ನಾವು ಜನ್ರೇಟ್ ಮಾಡ್ಕೊತಾ ಇರೋವಂಥದ್ದು. ಸೊ ಅದೇ ನಾವು ಪ್ರೈವೇಟಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಪ್ರೈವೇಟ್ ಸೆಕ್ಟರಲ್ಲಿ ಹೈಯೆಸ್ಟ್ ಇರೋವಂಥದ್ದೇ ಸೋಲಾರು. ಇಲ್ಲಿ ನೋಡಿ ಪ್ರೈವೇಟ್ ಸೆಕ್ಟರಲ್ಲಿ ನಾವು ನೋಡಬೇಕು ಅಂತಂದರೆ ಹೈಯೆಸ್ಟ್ ಇರೋವಂಥದ್ದೇ ಸೋಲಾರು. ಯಾಕಂತಂದರೆ 8243 ಇದೆ ಇದು, ಆಯಿತಾ. ಸೊ ನಮ್ಮಲ್ಲಿ ಸ್ಟೇಟ್ ಜನ್ರೇಷನ್ಕಿನ್ನೂ ಕೂಡ ನಮಗೆ ಪಬ್ಲಿಕ್ ಸ್ಟೇಟ್ ಜನ್ರೇಷನ್ನಿಂದನೂ ಕೂಡ ನಮಗೆ ಇಲ್ಲಿ ರೂಫ್ ಟಾಪ್ಸಲ್ಲಿ ಇರುವಂಥದ್ದೇ ಜನ್ರೇಷನ್ ಜಾಸ್ತಿ ಮಾಡ್ಕೊತಾ ಇದೆ, ಆಯಿತಾ. ಹೈಡಲ್ಕಿನ್ನೂ ಕೂಡ ಇಲ್ಲಿ ಜಾಸ್ತಿ ಇರೋವಂಥದ್ದು ನಮಗೆ. ಸೆಕೆಂಡ್ ಪೊಸಿಷನಲ್ಲಿ ನಮಗೆ ವಿಂಡ್ ಎನರ್ಜಿ ಇದೆ. ಸೊ ವಿಂಡ್ ನಮ್ಗೆ ಸ್ಟೇಟಲ್ಲಿ ಕಮ್ಮಿ ಮಾಡ್ಕೊತಾ ಇದೀವಿ ನೋಡಿ, ಆಯಿತಾ. ಬಟ್ ಇಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ನಾವು ನೋಡಬೇಕು ಅಂತಂದರೆ ವಿಂಡ್ ಚೆನ್ನಾಗಿದೆ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಥರ್ಮಲ್ ಇದೆ. ಥರ್ಮಲ್ಲು ಥರ್ಡ್ ಪ್ಲೇಸಲ್ಲಿ ಬರೋವಂಥದ್ದು. ಸೊ ಈ ಥರದ್ದು ಡಿಫ್ರೆನ್ಸಸ್ ಯಾವ್ಯಾವ ಥರ ಇರುತ್ತಲ್ಲ, ಇವನ್ನೆಲ್ಲದನ್ನೂ ನಾವು ಒಂದು ಸರಿ ನೋಡ್ಕೊಂಬಿಟ್ಟಿದ್ರೆ ನಮಗೆ ಎಕ್ಸಾಮಲ್ಲೂ ಕೂಡ ಈಸಿ ಆಗ್ತಾ ಇರುತ್ತೆ. ಸೊ ಇದನ್ನು ಒಂದು ಸರಿ ಗ್ಲಾನ್ಸ್ ಮಾಡ್ಕೊಂಡಿರಿ. ಹೈಯೆಸ್ಟ್ ಇರೋವಂಥದ್ದು ಯೂಶ್ವಲಿ ಸ್ಟೇಟ್ದೇ ಕೇಳಿರ್ತಾರೆ. ಸ್ಟೇಟ್ದು ಬಂದ್ಬಿಟ್ಟು ಥರ್ಮಲ್ಲು, ಹೈಡಲ್ಲು, ಅದಾದಮೇಲೆ ಸೋಲಾರು ಮತ್ತು ವಿಂಡು. ಒಂದೇನು ಅಂತಂದರೆ ವಿಂಡು ಲಾಸ್ಟಲ್ಲಿ ಇರೋವಂಥದ್ದು ಅಂತ ಆಗ್ಬಿಟ್ಟು ಒಂದು ನೆನ್ಪಿಟ್ಕೊಂಡಿರಿ. ಅದನ್ನೇ ನಾವು ರಿನ್ಯೂವಬಲ್ ಎನರ್ಜಿನ ಪ್ರೊಡಕ್ಷನ್ ನಾವು ನೋಡ್ಕೋಬೇಕು ಅಂತಂದರೆ ಹೈಯೆಸ್ಟ್ ಇರುವಂಥದ್ದು ನಮಗೆ ಸೋಲಾರ್ ರೂಫ್ ಟಾಪ್ ಇರುವಂಥದ್ದು, ಆಯಿತಾ. ಸೊ ಹೈಯೆಸ್ಟ್ ಇರುವಂಥದ್ದು ಸೋಲಾರ್ ರೂಫ್ ಟಾಪ್. ಇವೆಲ್ಲ ಬಂದ್ಬಿಟ್ಟು ಸ್ಟೇಟಿನ ರಿನ್ಯೂವಬಲ್ ಎನರ್ಜಿ ರಿಲೇಟೆಡ್ ಅಂತ ಆಗ್ಬಿಟ್ಟು. ಸೊ ನೋಡಿ KREDL ಅಂತ ಆಗ್ಬಿಟ್ಟು ಮೆನ್ಷನ್ ಮಾಡಿರೋಂಥದ್ದು, ಕೆಪಾಸಿಟಿ ಎಡಿಷನ್ ಅಂಡರ್ ರಿನ್ಯೂವಬಲ್ ಎನರ್ಜಿ ಎಡಿಷನ್ ಆಗಿರೋಂಥದ್ದು ಅಂತ ಆಗ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿ ನಮಗೆ ನಿಯರ್ಲಿ 200 ಮೆಗಾವ್ಯಾಟ್ಸ್ ಅಷ್ಟು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಸೋಲಾರು. ಅದಾದಮೇಲೆ ವಿಂಡ್ ಪವರು ಕೂಡ ಇನ್ನು ಎನ್ಹಾನ್ಸ್ ಮಾಡ್ಕೊತಾ ಇದ್ದಾರೆ. ಅದಾದಮೇಲೆ ಸ್ಮಾಲ್ ಹೈಡ್ರೋ ಪ್ರಾಜೆಕ್ಟ್ಸು ಕೂಡ ಎನ್ಹಾನ್ಸ್ ಮಾಡ್ತಾ ಇದ್ದಾರೆ. ವಿಂಡ್ ಹೈಬ್ರಿಡು ಕೂಡ ಇಲ್ಲಿ ಎನ್ಹಾನ್ಸ್ ಮಾಡ್ಕೊತಾ ಇದ್ದಾರೆ. ಸೊ ಒಂದೇ ನೋಡ್ಕೊಂಡಿರ್ಬೇಕು ಅಂತಂದರೆ ಸೋಲಾರ್ ರೂಫ್ ಟಾಪು ನಮಗೆ ಜಾಸ್ತಿ ಇರುವಂಥದ್ದು, ಅದಾದಮೇಲೆ ನಮಗೆ ವಿಂಡ್ ಬರುವಂಥದ್ದು. ಸೊ ಇದು ಕೆಪಾಸಿಟಿ ಎಡಿಷನ್ನು ರಿನ್ಯೂವಬಲ್ ಎನರ್ಜಿ ಅಲ್ಲಿ ಇರುವಂಥದ್ದು. ಸೊ ಇಷ್ಟು ನಾವು ನೋಡ್ಕೊಂಡಿರ್ಬೇಕು, ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲಸ್ ಈಗ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಕೊಟ್ಟಿದ್ದಾರೆ ಒಂದು ಸರಿ ಗ್ಲಾನ್ಸ್ ಮಾಡೋಣ. ದ ಕ್ರೆಡಿಟ್ ಫಾರ್ ಸಕ್ಸಸ್ಫುಲ್ ಜನರೇಷನ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಗೋಸ್ ಟು ಕರ್ನಾಟಕ. ಸೊ ಕೋಲ್ ಮತ್ತು ಪೆಟ್ರೋಲಿಯಮ್ಮು ಇದು ಅವೈಲೇಬಲ್ ಇಲ್ಲ ನಮ್ಮ ಸ್ಟೇಟಲ್ಲಿ. ಬಟ್ ಒಂಥರ ಒಳ್ಳೆ ಅಪಾರ್ಚುನಿಟಿ ಇತ್ತು ಜನ್ರೇಷನ್ಗೋಸ್ಕರನೂ ಕೂಡ, ಅದು ಎಸ್ಪೆಷಲಿ ನಮಗೆ ಹೈಡಲ್ ಪವರಲ್ಲಿ. ಸೊ ಇದರಲ್ಲಿ ನಮಗೆ ಯೂಶ್ವಲಿ ವೆಸ್ಟ್ ಫ್ಲೋಯಿಂಗ್ ರಿವರ್ ಏನಿರುತ್ತೆ ಅಂತಂದರೆ ಅದರಲ್ಲಿ ಸಫಿಷಿಯೆಂಟ್ ನಮಗೆ ಪವರ್ ಇರುತ್ತೆ. ಅಂತಂದರೆ ಅದು ಮೇಲ್ಗಡೆಯಿಂದ ಫ್ಲೋ ಆಗ್ತಾ ಇರುತ್ತಲ್ಲ, ಅದರಲ್ಲಿ ವೇಟ್ ಇರುತ್ತೆ. ಸೊ ಅದರಿಂದ ಏನು ಮಾಡ್ತಾರೆ ಅಂತಂತಂದರೆ ಹೈಟಿಂದ ಫ್ಲೋ ಆಗೋಂಥದ್ದು ಅಂತ. ಸೊ ಅದಕ್ಕೋಸ್ಕರ ಪ್ರೆಷರ್ ಇರುವಂಥದ್ರಿಂದ ಹೈಡ್ರೋ ಎಲೆಕ್ಟ್ರಿಸಿಟಿ ಈಸಿಯಾಗಿ ಜನ್ರೇಟ್ ಮಾಡ್ಕೋಬೋದು ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಷನು ಇಲ್ಲಿ ನೋಡಿ ನಮಗೆ ಶಿವನ ಸಮುದ್ರ ಎಸ್ಟಾಬ್ಲಿಷ್ ಮಾಡಿದ್ದು 1902 ಅಲ್ಲಿ. ಸೊ ಇದರಿಂದ ಇಲ್ಲಿ ಕೋಲಾರ್ ಗೋಲ್ಡ್ ಮೈನ್ಸಲ್ಲಿ ನಮಗೆ ಸಪ್ಲೈ ಮಾಡ್ಕೊಂಡಿದ್ದು. ಸೊ ಅದಾದಮೇಲೆ ದಿಸ್ ಪ್ರಾಜೆಕ್ಟ್ ವಾಸ್ ಅಕ್ರಾಸ್ ಕಾವೇರಿ ರಿವರ್ ಓನ್ಲಿ, ಶಾರ್ಟ್ ಡಿಸ್ಟೆನ್ಸಲ್ಲಿ ಮಾಡ್ಕೊಂಡಿರೋಂಥದ್ದು. ಅದಾದಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ನಮಗೆ ಶಿಂಷಾ ಅಲ್ಲಿದ್ದು. ಅದಾದಮೇಲೆ ನೆಕ್ಸ್ಟ್ ನಮಗೆ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನು, ಇದನ್ನು 47 ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು. ಇದು ಜೋಗ್ ಫಾಲ್ಸು ಶರಾವತಿ ರಿವರ್ ಮೇಲೆ. ಸೊ ಇವೆಲ್ಲದೂ ಕೂಡ ಪಾಯಿಂಟ್ಸ್ ಕೊಟ್ಟಿರೋಂಥದ್ದು. ಸೊ ಇದನ್ನು ಜಾಸ್ತಿ ಯಾಕೆ ಓದ್ತಾ ಇಲ್ಲ ಅಂತಂದರೆ ಎಷ್ಟೊಂದು ಇನ್ಫಾರ್ಮೇಷನು ಡೇಟೆಡ್ ಇರುತ್ತೆ. ಸೊ ಅದಕ್ಕೆ ಕನ್ಫ್ಯೂಸು ಕೂಡ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತೀವಿ ನಾವು. ಸೊ ಅದಕ್ಕೋಸ್ಕರ ಇದನ್ನು ಓದ್ತಾ ಇರೋವಂಥದ್ದು ಕಮ್ಮಿ. ಬೇರೆ ನಾವು ನಮ್ಮ ಸರ್ವೆಯಿಂದ ತೊಗೊಂಡಿರೋಂಥ ಡೇಟಾ ಅಂತೂ ಇವಾಗಲೇ ನೋಡ್ಕೊಂಡ್ಬಿಟ್ಟಿದ್ದೀವಿ, ಆಯಿತಾ. ಸೊ ಕಾವೇರಿ ಟೇಕ್ಸ್ ಬರ್ತ್ ಅಟ್ ವಾಟ್ ಪ್ಲೇಸ್, ಇದು ಬಂದ್ಬಿಟ್ಟು ನಮಗೆ ಬ್ರಹ್ಮಗಿರಿ ತಲಕಾವೇರಿ ಹತ್ರ ಆಗ್ಬಿಟ್ಟು ತೊಗೊಳ್ತಾ ಇರುತ್ತೆ. ನೆಕ್ಸ್ಟು ನಮಗೆ ಜೋಗ್ ಫಾಲ್ಸ್ ಬಂದ್ಬಿಟ್ಟು ಯಾವ ರಿವರಿಂದ ಪ್ರೊಡ್ಯೂಸ್ ಆಗುತ್ತೆ, ಇದಕ್ಕೆ ನೀವೇ ಆನ್ಸರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಅದಾದಮೇಲೆ KRS ಡ್ಯಾಮು ಇದು ಯಾವ ಡಿಸ್ಟ್ರಿಕ್ಟಲ್ಲಿದೆ ಅಂತ ಆಗ್ಬಿಟ್ಟು ಇದನ್ನು ನೋಡ್ಕೊಂಡಿರಿ. ಅದಾದಮೇಲೆ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಸ್ಟೇಷನ್ ಈಗ ಜಸ್ಟ್ ನೋಡ್ಕೊಂಡಿದ್ವಿ. ಆಲ್ಮಟ್ಟಿ ಡ್ಯಾಮ್ ಹ್ಯಾಸ್ ಬಿನ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ವಿಚ್ ರಿವರ್, ಇದನ್ನು ಕೂಡ ನೀವು ಕಮೆಂಟ್ ಮಾಡ್ಕೊಂಡಿರಿ. ಯಾಕಂತಂದರೆ ಈ ಥರದ್ದೇ ನಮಗೆ ಓದಿದ ಮೇಲೆ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಇದೇ ಥರದ್ದು ಇರೋವಂಥದ್ದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಇವಾಗ ವಾಟರ್ ರಿಸೋರ್ಸಸ್ಸು ಡಿಸ್ಕಸ್ ಮಾಡ್ಕೊಂಡಿರೋಂಥದ್ದು, ವಾಟರ್ ರಿಸೋರ್ಸು ಮತ್ತು ಇರಿಗೇಷನ್ ಡಿಸ್ಕಸ್ ಮಾಡ್ಕೊಂಡಿದ್ವಿ ನಾವು ಸ್ಟೇಟಿಂದು, ಕರ್ನಾಟಕದ್ದು ರಿವರ್ ಸಿಸ್ಟಮು. ಸೊ ನೆಕ್ಸ್ಟ್ ಚಾಪ್ಟರಲ್ಲಿ ಲ್ಯಾಂಡ್ ಸಿಸ್ಟಮ್ ನೋಡ್ಕೊಂಡಿರೋಣ. ಅದರಲ್ಲಿ ಬೇರೆ ಬೇರೆ ಥರದ್ದು ಏನೇನು ನಮಗೆ ಕ್ರಾಪ್ಸ್ ಬೆಳೀತಾ ಇರ್ತೀವಿ, ಅಗ್ರಿಕಲ್ಚರ್ ಝೋನ್ಸ್ಗಳನ್ನ ನೋಡ್ಕೊಳ್ಳೋಣ. ಅಗ್ರಿಕಲ್ಚರ್ ಝೋನ್ಸು ಮತ್ತು ಬೇರೆ ಏನೇನು ಕಾಂಟ್ರಿಬ್ಯೂಷನ್ಸ್ ಕರ್ನಾಟಕದ ಏನೇನಿದ್ದಾವೆ ಅವೆಲ್ಲ ಲಿಸ್ಟಲ್ಲಿ ನೋಡ್ಕೊಳ್ಳೋಣ. ಅದಾದಮೇಲೆ ಅಗ್ರಿಕಲ್ಚರ್ ರೆವಲ್ಯೂಷನ್ಸು ಕೂಡ ನಾವು ಅದರಲ್ಲಿ ನೋಡ್ಕೊಂಡಿರೋಣ.
ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಮಗೆ ಆಲ್ಮೋಸ್ಟು ಕರ್ನಾಟಕ ಜಾಗ್ರಫಿ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ.